वंदे भगवन्तो पुनः पुनः श्रीमद्शंकर भगवत्पूज्यवादगुरुभ्यो नमः। ಕತ್ತೇನು ಮುಂದೆ ಗೊತ್ತಾಗಲ್ಲ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಶ್ರೀ ಶ್ರೀ ಆಚಾರ್ಯವಾನ್ ವಿದ್ವಾನ್ ಏನ ಕ್ರಮೇಣ ಸಂಪದ್ಯತೆ ೇತದಾತ್ಮಮಿದಮೋ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇದೆ ಭೂದೇವ ಭಗವಾನ್ ವಿಜ್ಞಾಪಯತ್ಯತಿ ತಥಾ ಸೌಮ್ಯೇತಿ ಹೋವಾಚ. भगवान् विज्ञापयत्यति तथा सौम्येति होवाच. एषः अनिमा ऐतदात्म्यम् इदं सर्वं तत् सत्यं सः आत्मा तत् त्वम् असि श्वेतकेतो इति भूयः एव मा भगवान् विज्ञापयतु इति तथा सौम्य इति वाच. ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಉಂಟು, ಅದು ಅಣಿಮ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದನ್ನೇ ಇದೆಲ್ಲವೂ ಆತ್ಮವಂತವಾಗಿ ಉಳ್ಳದ್ದಾಗಿದೆ. ಅದನ್ನೇ ಇದೆಲ್ಲವೂ ಆತ್ಮವಂತವಾಗಿದೆ. ಅದೇ ಸತ್ಯ, ಅದೇ ನೀನಾಗಿರುವೆ, ಅದೇ ಶ್ವೇತಕೇತುವೆ ಅಂತ ಹೇಳೋಣ. ಅಪ್ಪ ಅಂದ. ಮತ್ತೇನಪ್ಪ ಅದ ಇನ್ನೊಂದ್ಸಲ ಹೇಳ್ತೀರಾ ಅದ. ಇದೇನಪ್ಪ ನಿಂಗೇನೆ ಅಪ್ಪ ಗೊತ್ತಾಗ್ತಿಲ್ಲಪ್ಪ ನೀಗೇನು ಅಂತೀರ. ಆಯ್ತಪ್ಪ ಹೇಳ್ತೀನಪ್ಪ, ಇನ್ನೊಂದ್ಸಲ ಹೇಳ್ತೀನಿ. ಭೂಯ ಯಾವಾಗಲ್ಲ ಇನ್ನೊಂದ್ಸಲ ಆಯ್ತಪ್ಪ ಏನು ಮಗ ಮಗ ಅಂದ್ರೆ ಪ್ರಾಣ ತತ್ವ ವಿಚಾರ ಕೇಳ್ತೀನಿ ಅಂತಿದ್ದಾನೆ. ಒಳ್ಳೆ ವಿಚಾರ ತಿಳ್ಕೊಪ್ಪ, ಆಯ್ತಪ್ಪ ಇನ್ನೊಂದ್ಸಲ ಹೇಳ್ತೀನಿ ಇಂದ. ಸ ಇತ್ಯಾದಿ ಯುಕ್ತಾರ್ಥ ಮಾಡಿದ್ರು. ಸಯ ಇತ್ಯಾದಿ ಯುಕ್ತಾರ್ಥ ಮಂತ್ರಕ್ಕೆ ಹೇಳಾಗಿದೆ ಅರ್ಥವನ್ನ ಮತ್ತೆ ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಜಗತ್ತಿಗೆಲ್ಲ ಆತ್ಮ, ಅದೇ ನೀ ಸತ್ಯ, ಅದೇ ನೀನು, ಅದೇ ಅದೇ ನೀನು ತಿಳ್ಕೊಳ್ಳಿನಾಗಿದೆಯಾ ಅಂತ ಹೇಳಿ ಮತ್ತೊಂದು ಹೇಳುವಂತ ಹೇಳಿದಕ್ಕೆ ಆಚಾರ್ಯವಾನ್ ವಿದ್ವಾನ್ ಏನ ಕ್ರಮೇಣ ಸತ್ಸಂಪದ್ಯತೆ. ಆಚಾರ್ಯವಾನ್ ವಿದ್ವಾನ್ ಏನ ಕ್ರಮೇಣ ಸತ್ಸಂಪದ್ಯತೆ. ಕ್ರಮಂ ದೃಷ್ಟಾಂತೇನ ದೃಷ್ಟಾಂತೇನ ಭಗವಾನ್ ವಿಜ್ಞಾಪಯತ್ವಿತಿ ಭಗವಾನ್ ವಿಜ್ಞಾಪಯತ್ವಿತಿ ಸೌಮ್ಯೇತಿ ಹೋವಾಚ. ಸೌಮ್ಯೇತಿ ಹೋವಾಚ. ಆದಂತಹ ಸಾಧಕನು ಜ್ಞಾನಿಯಾದ ಮೇಲೆ, ಸದ್ಗುರುವನ್ನು ಹೊಂದಿ ಜ್ಞಾನವನ್ನು ಪಡ್ಕೊಂಡ ಮೇಲೆ ಯಾವ ಕ್ರಮದಿಂದ ಸತ್ಸ್ವರೂಪದಲ್ಲಿ ಒಂದಾಗ್ತಾನೆ, ಸತ್ಸ್ವರೂಪದಲ್ಲಿ ಒಂದಾಗುವ ಪ್ರಕಾರ ಹೇಗಿದೆ ಅದನ್ನು ಹೇಳು, ಮತ್ತೊಮ್ಮೆ ದೃಷ್ಟಾಂತ ಕೊಟ್ಟು ಹೇಳು ಅಂತ. ಅಂದ್ರೆ ಸತ್ಯದಲ್ಲಿ ಅಭಿಸಂಧಿ ಹಠ ಉಳ್ಳವನು ಮುಕ್ತನಾಗ್ತಾನೆ, ಸುಳ್ಳನ್ನು ಹಿಡ್ಕೊಂಡವನು ಬದ್ಧನಾಗ್ತಾನೆ. ಇಷ್ಟೇ ಅದಕ್ಕೆ ಇರೋದು. ಒಬ್ಬ ಕಳ್ತನ ಮಾಡಿ ನಾನು ಕಳ್ತನ ಮಾಡಿಲ್ಲ ಅಂತ ಸುಳ್ಳು ಹೇಳಿದ್ರೆ ಕಡ್ಲಿ ಕಾಯಿಸ್ಬಿಟ್ಟು ಅದನ್ನು ಹಿಡಿಸ್ತಾರೆ, ಸುಡೋದು ಉಂಟು, ಏಟು ಉಂಟು. ಸತ್ಯಾಭಿಸಂಧನಿಗೆ ಕೊಡ್ಲಿ ಸುಡೋದು ಇಲ್ಲ, ಏಟು ಇಲ್ಲ, ಮುಕ್ತನಾಗ್ತಾನೆ. ಅದೇ ಹಾಗೆ ಸತ್ಯವಾಗಿರುವ ಬದಲಾವಣೆ ಇಲ್ಲದ ಪರಮಾರ್ಥ ತತ್ವವನ್ನು ಕಂಡುಕೊಂಡವನು ಕೃತಾರ್ಥನಾಗ್ತಾನೆ ಅನ್ನೋದೇ ಉಪಾಯ. ಇನ್ನೇನು ಬೇರೆ ಉಪಾಯ ಎಂಥದ್ದು ಇಲ್ಲ. ಅದಕ್ಕೇನು GPS ಹಾಕೊಂಡು ಹೋಗಕ್ಕೆ ಏನೂ ಇಲ್ಲ ಅಲ್ಲಿ. ಅದೇನು ರೂಟ್ ಅಲ್ಲ, ಕಂಡ್ಕೊಳ್ಳೋದಷ್ಟೇ. ಸತ್ಯವನ್ನು ಕಂಡ್ಕೊಂಡ ಸಮಸಮಯದಿಂದ ಮುಕ್ತರಾಗ್ತಾನೆ. ಪುರುಷಂ ಸೌಮ್ಯ ಉತ ಉಪತಾಪಿನಂ. ಪುರುಷಂ ಸೌಮ್ಯ ಉತ ಉಪತಾಪಿನಂ. ಓ ಕಳ್ಳ ಅಲ್ಲ ಇದು, ಸತ್ಯಾಭಿಸಂಧಿ ಅಲ್ಲ. ಜ್ಞಾತಯಃ ಪರ್ಯುಪಾಸತೆ. ಜ್ಞಾತಯಃ ಪರ್ಯುಪಾಸತೆ. ಜಾನಾಸಿ ಮಾಂ ಜಾನಾಸಿ ಮಾಂ ಇತಿ. ಜಾನಾಸಿ ಮಾಂ ಜಾನಾಸಿ ಮಾಂ ಇತಿ. ತಸ್ಯ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ. ಯಾವನ್ನ ವಾಂಗ್ಮನಸಿ ಸಂಪದ್ಯತೆ. ಮನಃ ಪ್ರಾಣೇ ಮನಃ ಪ್ರಾಣೇ ಪ್ರಾಣಸ್ತೇಜಸಿ. ಪ್ರಾಣಸ್ತೇಜಸಿ. ಪರಸ್ಯಾಂ ದೇವತಾಯಾಂ. ತೇಜಃ ಪರಸ್ಯಾಂ ದೇವತಾಯಾಂ. ಜಾನಾತಿ ತಾವಜ್ಜಾನಾತಿ. ಪುರುಷಕೋ ಸೌಮ್ಯ ಉತೋಪತಾಪಿನಂ. ಜ್ಞಾತಯಃ ಪರ್ಯುಪಾಸತೆ. ಜಾನಾಸಿ ಮಾಂ ಜಾನಾಸಿ ಮಾಮಿತಿ. ತಸ್ಯ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ. ಮನಃ ಪ್ರಾಣೇ ಪ್ರಾಣಸ್ತೇಜಸಿ. ತೇಜಃ ಪರಸ್ಯಾಂ ದೇವತಾಯಾಂ. ತಾವಜ್ಜಾನಾತಿ. ಪುರುಷಂ ಸೌಮ್ಯ ಉತ
ಉಪತಾಪಿನಂ उपतापिनं ज्ञातयः पर्युपासते जानासि मां जानासि माम् इति तस्य यावत् न वाङ्मनसि वाक् वाक् मनसि सम्पद्यते मनः प्राणे प्राणः तेजसि तेजः परस्यां देवतायां तावत् जानाति. ಸೌಮ್ಯ ಮಗು ಉಪತಾಪಿನಂ ಪುರುಷಂ. ಉಪತಾಪ ಅಂದ್ರೆ ಭಾರಿ ಹೈ ಫೀವರ್, 104 105 ಇದಾಗಿದೆ. ಏನು ತಲೆಗೆ ಎತ್ಬಿಟ್ಟಿದೆ ಜ್ವರ, ಏನು ಮುಮೂರ್ಷು ಸಾಯ ಹೊಟ್ಟಿದ್ದಾನೆ, ಹೈ ಫೀವರು, ಮಲಗಿಬಿಟ್ಟಿದ್ದಾನೆ, ಬೆಡ್ ರಿಡನ್ ಆಗಿಬಿಟ್ಟಿದ್ದಾನೆ. ಅವನು ಮಲಗಿದಾಗ ಬಹಳ ಸುಸ್ತಾಗಿ ಉಸಾಡ್ತಾ ಇದ್ದಾನೆ, ಸುಮ್ಮನೆ ಅಂಗಾಶಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಜ್ಞಾತಿಗಳು ಪರಿ ಉಪವಾಸ ಸುತ್ತ ಬಂದು ನಿಂತ್ಕೊಳ್ತಾರೆ. ಮಂಚದ ಮೇಲೆ ಮಲಗಿದ್ದಾನೆ, ಮಂಚ ಮಧ್ಯ ಹಾಕಿದ್ದಾರೆ ಹಾಲಲ್ಲಿ. ಸುತ್ತ ಮಗ, ಮೊಮ್ಮಗ, ಹೆಂಡತಿ, ಸೊಸೆ, ತಮ್ಮಂದರು, ಬೇರೆ ನೆಂಟರು ನಿಷ್ಟ್ರು ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಕೇಳಿದ, ನಾನು ಯಾರು ಗೊತ್ತಾಯ್ತಾ ಅದಾರೆ. ನಾನು ನಾನು ಮಗ ಕೇಳ್ತಾನೆ, ಮೊಮ್ಮಗ ಕೇಳ್ತಾನೆ, ಸೊಸೆ ಕೇಳ್ತಾಳೆ, ತಮ್ಮ ಕೇಳ್ತಾರೆ, ಬೀಗರು ಕೇಳ್ತಾರೆ, ಇನ್ಯಾರು ನೆಂಟರು ಗೆಳೆಯರು ಬಂದು ಕೇಳ್ತಾರೆ. ಜಾನಾಸಿಮ, ನಾನು ಗೊತ್ತಾಗ್ತಿದ್ಯಾ, ನಾನು ಯಾರು ಗೊತ್ತಾಗ್ತಿದ್ಯಾ, ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾರಂತೆ. ಅವನಿಗೆ ಎಲ್ಲಿವರೆಗೆ ಆ ವಾಕು ಮನಸ್ಸಲ್ಲಿ ಸೇರಿರಲ್ವೋ, ಮನಸ್ಸು ಪ್ರಾಣದಲ್ಲಿ ಸೇರಿರಲ್ವೋ, ಪ್ರಾಣ ತೇಜಸ್ಸಲ್ಲಿ ಸೇರಿರಲ್ವೋ, ತೇಜಸ್ಸು ಪರದೇವತೆ ಸೇರಿರಲ್ವೋ, ಅಲ್ಲಿವರೆಗೆ ಅರಿತಾ ಇರ್ತಾರೆ. ಯಾವಾಗ ತೇಜಸ್ಸು ಅಡುಗೋಯ್ತು ದೇಹದ್ದು, ಪ್ರಾಣ ತೇಜ ಆಯ್ತು, ಆವಾಗ ಹೋಗಿದ್ರು ಇಲ್ಲ, ಕೆರೆದ್ರು ಇಲ್ಲ, ಅಲ್ಲಾಡಿಸಿದ್ರು ಇಲ್ಲ, ಆಯ್ತು. ಅಂದ್ರೆ ವಾಕು ಮನಸ್ಸಲ್ಲೂ, ಮನಸ್ಸು ಪ್ರಾಣದಲ್ಲೂ, ಪ್ರಾಣ ತೇಜಸ್ಸು ಉಷ್ಣದಲ್ಲೂ ಉದಾಹರಣೆ, ಅದು ಆತ್ಮದಲ್ಲೂ ಸೇರುತ್ತೆ. ಇದು ಸೇರೋ ಕ್ರಮ ಅಂತ. ಯಾವ ರೀತಿ ಸೇರ್ತಾನೆ ಕೇಳಿದ್ನಲ್ಲ ಮಗ, ಸತ್ಸಂಪತ್ತಿ ಹೇಗಾಗತ್ತೆ ಅಂತ. ಇದು ವಿದೇಹ ಮುಕ್ತಿ ಹೇಳ್ತಾ ಇರೋದು, ಸಜ್ಜೋ ಮುಕ್ತಿ ಹೇಳ್ತಾ ಇಲ್ಲ. ಬಲಮಟ್ಟಿಗೆ ಇದೆಲ್ಲ ವಿದೇಹ ಮುಕ್ತಿನ ಜಾಸ್ತಿ ಇದು ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಭಯ, ಜ್ಞಾನ ಆದ್ಮೇಲೆ ಮುಕ್ತಿ ಆಗ್ಬಿಡುತ್ತೆ ಅಂತಂದ್ರೆ ಪ್ರಪಂಚ ಕಾಣಲ್ವಾ, ಜನರ ಹತ್ರ ಮಾತಾಡ್ಸಲ್ವಾ, ಊಟ ಮಾಡಲ್ವಾ, ಅವ್ರು ಏನು ಕೇಳಲ್ವಾ, ಇದೆಲ್ಲ ಏನೇನೋ ಕೇಳ್ತಾರೆ ಹೇಳ್ಬಿಟ್ಟು ಸತ್ ಬಿಡ್ತಾನಪ್ಪ. ಸತ್ ಮೇಲೆ ಅವನು ಸತ್ತಲ್ಲಿ ಒಂದಾಗ್ತಾನೆ ಅಂತ. ಇದು ಮಂದ ಮಧ್ಯಮಾಧಿಕಾರಿಗೆ ಹೇಳಿದ ಕ್ರಮ ಇದು. ಇದಾಗ್ಬೇಕ, ಜ್ಞಾನಿಗೇನು ಸತ್ಸಂಪತ್ತಿಗೆ ಇದೆಲ್ಲ ಆಗ್ಬೇಕಾಗಿಲ್ಲ. ಸುಮ್ಮನೆ ಒಂದು ಕಥೆ ಇದು ಅಷ್ಟೇ, ಟೈಮ್ ಪಾಸ್ ಕಥೆ ಇದು. ಪುರುಷಂ ಹೇ ಸೌಮ್ಯ ಉತ ಉಪತಾಪಿನಂ, ಪುರುಷಂ ಹೇ ಸೌಮ್ಯ ಉತ ಜ್ವರಾದಿ ಉಪತಾಪವಂತಂ, ಜ್ವರಾದಿ ಉಪತಾಪವಂತಂ, ಜ್ಞಾತಯಃ ಬಾಂಧವಾಃ ಪರಿವಾರ್ಯ ಉಪಾಸತೆ, ಬಾಂಧವಾಃ ಪರಿವಾರ್ಯ ಉಪಾಸತೆ. ಮುಮೂರ್ಷುಂ ಮುಮೂರ್ಷು ಜಾನಾಸಿ ಮಾಂ, ಜಾನಾಸಿ ಮಾಂ ತವ ಪಿತರಂ ತವ ಪಿತರಂ ಪುತ್ರಂ ಭ್ರಾತರಂ ವಾ ಪುತ್ರಂ ಭ್ರಾತರಂ ವಾ ಇತಿ ಪೃಚ್ಛಂತಃ. ಇತಿ ಪೃಚ್ಛಂತಃ. ಹೇ ಸೌಮ್ಯ ಮಗು ಶ್ವೇತಕೇತು, ಉಪತಾಪಿನಂ ಪುರುಷಂ, ಜ್ವರಾದಿಗಳಿಂದ ಗೃಹೀತನಾದ, ಪೀಡಿತನಾದ, ಭಾರಿ ಹೈ ಫೀವರು, ಕೋಮಾ ಸ್ಟೇಜ್ ಹೋಗೋ ಲೆವೆಲ್ ಇದ್ದಾನೆ. ಆ ರೀತಿ ಒದ್ದಾಡ್ತಾ ಇರುವಂತಹ ಪುರುಷನನ್ನ ಅವನ ಜ್ಞಾತಿಗಳು ಬಂಧುಗಳು ಎಲ್ಲ ಸುತ್ತಲೂ ನಿಂತ್ಕೋತಾರೆ. ಮಹಿಮೈದ ಬಂದು ಉಪಾಸನೆಯಿಂದ ಸಮೀಪದಲ್ಲಿ ಬಂದು ನಿಂತ್ಕೊಂಡು ಕೇಳ್ತಾ ಇರ್ತಾರೆ. ಮುಮೂರ್ಷು ಮರ್ತು ಬಿಚ್ಚೋವು ಮುಮೂರ್ಷು, ಸಾಯೋಕೋಟೆಯಾನೆ ಅರ್ಥ. ಮುಮೂರ್ಷು ಸಾಯೋಕೋಟಂತಹ ಅವನನ್ನ ಈ ರೀತಿ ಕೇಳ್ತಾರಂತೆ. ಯಾವ ರೀತಿ ಕೇಳ್ತಾರೆ ನೋಡಪ್ಪ, ನಿಮ್ಮ ಅಪ್ಪ ನಾನು ಗೊತ್ತಾಗ್ತಿದ್ಯಾ ಅಂತಂತಾರೆ. ಏನ್ರಿ ಶಂಕರಾಚಾರ್ಯ ಒಂದು ಕಾಮನ್ ಸೆನ್ಸ್ ಬೇಡಿ ಅಂದ್ರೆ, ಅಪ್ಪ ಅಪ್ಪನ ಮಗನ ಹತ್ರ ನಿಮ್ಮ ಅಪ್ಪ ನಾನು ಗೊತ್ತಾಗ್ತೀವಿ ಕೇಳ್ತಾರ? ಏನ ದೃಷ್ಟಾಂತ ಕೊಡುವಾಗ ನಿನ್ ಮಗ ಅಪ್ಪ, ನಿನ್ ಮಗ, ನಿಮ್ ಮೊಮ್ಮಗ ಇದನ್ನು ಕೊಡ್ಬಿಟ್ಟು ಅಪ್ಪನ ಮುಂದೆ ಮಗ ಸಾಯೋ ದೃಷ್ಟಾಂತ ಕೊಡ್ತಾರ ಯಾರಾದ್ರು ದೃಷ್ಟಾಂತ ಕೊಡುವಾಗ? ಏನಪ್ಪ ತಪ್ಪು ಇದಲ್ಲ. ದೃಷ್ಟಾಂತ ಕೊಡುವಾಗ ಅವ್ನು ಕಾಮನ್ ಸೆನ್ಸ್ ಇರಬೇಕು. ಏನ್ ಮಾಡ್ತೀರ ಗುರುಗಳೇ? ನಮ್ ಶಂಕರಾಚಾರ್ಯರನ್ನ ಏನು ಅನ್ಬೇಡಿ ಗುರುಗಳೇ. ನೋಡಿ ಹೆಂಗ್ ಬರ್ತಿದೆ ನೋಡಿಮ್ಮ, ನಿಮ್ಮ ಅಪ್ಪ ನಾನು ಗೊತ್ತಾಗ್ತಾ ಇದೆಯಾ ಅಂತ ಹಂಗ ದೃಷ್ಟಾಂತ ಕೊಡುವಾಗ ನಾನಾ ಸಿಮಾಂತ ಪುತ್ರಂ ಇರ್ಬೋದು. ದೃಷ್ಟಾಂತ ಕೊಡೋದು ಮಗು ಯಾಕೆ ಇಟ್ಕೋಬೇಕು? ಅಜ್ಜ ಇಟ್ಕೋ, ಅಜ್ಜನ್ ಇಟ್ಕೋ. ಅಜ್ಜ ಸಾಯ ಮಲಗಿದ್ದಾನೆ, ಮಗ ಬರ್ತಾ ಇದ್ದಾನೆ, ಮೊಮ್ಮಗ ಬರ್ತಾ, ಅದನ್ನೇ ಕೊಡು. ದೃಷ್ಟಾಂತ ಕೊಡುವಾಗ ಅದನ್ನೇ ಕೊಡ್ಬೇಕು ಏನು? ನಾನಿಲ್ಲ ಅನ್ನಲ್ಲ, ಮಗ ತಪ್ಪು ನಾಲ್ಕು ಹುಷಾರ್ ತಪ್ಪ ಜಾನಾಸಿ ಮಾಮ್ ಜಾನ ಕೇಳಲ್ಲಪ್ಪ. ಹೋಗ ಈ ಯಾರಾದ್ರೂ ಈ ದೃಷ್ಟಾಂತ ಕೊಡ್ತಾರಮ್ಮ. ದೃಷ್ಟಾಂತ ಕೊಡೋದು ಒಂದು ಕಾಮನ್ ಸೆನ್ಸ್ ಇರ್ಬೇಕಣ. ನೋಡಿ ನೋಡಿ ಮೀನಮಂತಿಗೆ ಎಲ್ಲ ಕಾಮಿಟ್ ಮಾಡ್ತಾರೆ ಇವಾಗ ಎಲ್ಲಾರು ಒಬ್ಬೊಬ್ಬರಾಗಿ. ಹೇಳಿಮ್ಮ ಅಂತಿಲ್ಲ, ಅದು ದೃಷ್ಟಾಂತ
ದೃಷ್ಟಾಂತ ಕೊಡುವಾಗ ಒಂದು ಡೀಸೆಂಟ್ ಆಗಿರ್ಬೇಕಪ್ಪ. ಡೀಸೆಂಟ್. ಅಜ್ಜ ಸಾಯ್ಬೇಕಾದ್ರೆ ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ, ಅದು ಒಂದು ಕರೆಕ್ಟ್ ಒಂದು ಮಾತಾಡ್ಬಿಡ್ತಾರೆ. ಮಗ ಸಾಯ್ಬೇಕಾದ್ರೆ ಅಪ್ಪ ಗೊತ್ತಾಗ್ತಾ ಇದೆಯಾ, ನಾನು ಯಾರು ಗೊತ್ತಾಗ್ತದೆ, ಅಪ್ಪ ಕೇಳ್ತಾನೆ ಅಂದ್ರೆ ಏನು ಎಷ್ಟು ದುಃಖ ಆಗ್ಬೇಡ ಅಪ್ಪನಿಗೆ. ಮಗ ಸಾಯ್ತಿದ್ದಾನೆ ಅಂದ್ರೆ ಅಪ್ಪನಿಗೆ ನೋಡಕ್ಕಾಗತ್ತೆ, ಅದನ್ನ ಅಪ್ಪನಿಗೆ ನಿದ್ದೆ ಬರುತ್ತೆ, ಕೂರಕ್ಕಾಗತ್ತೆ, ಊಟ ಸೇರತ್ತ. ಮಗ ಸಾಯ್ತಿದ್ದಾನೆ ಅಂದ್ರೆ ಅಪ್ಪನಿಗೆ ತಡ್ಕೊಳಕ್ಕಾಗತ್ತಾ? ಹೋಗ್ಬಿಡು, ನಂಗೆ ಗೊತ್ತಾಗ್ತಿದ್ಯಾ, ನಾನು ಯಾರು ಇದನ್ನ ಕೇಳ್ತಾರೆ ಯಾರಾದ್ರು ಅಪ್ಪ ಹೋಗಿ ಮಗನ ಹತ್ರ. ಏನಪ್ಪ ನಿಜವಾಗಿ ಹೇಳಿದ್ರೆ ಮಗ ಸಾಯ್ತಿದ ಆ ಒಳಕ್ಕೆ ಹೋಗಲ್ಲ, ಅಪ್ಪ ನೋಡಕ್ಕೆ ಹೋಗಲ್ಲ. ಅಯ್ಯೋ ಮಗ ಸಾಯ್ತಿದೆ ಅಂದ್ರೆ ನೋಡಕ್ಕಾಗತ್ತ, ನಾನು ಬಿಟ್ಟು ಹೋಗ್ತೀನಿ, ಸನ್ಯಾಸ ಮಾಡೋಗ್ತೀನಿ, ಊರಲ್ಲೇ ಇರೋಂತ. ನಮ್ಮ ಗುರುಗಳು, ನಮ್ಮ ದೀಕ್ಷಿತರು, ನಮ್ಮ ಗುರುಗಳು ನಮ್ಗೆ ಸನ್ಯಾಸ ಕೊಟ್ಟರು. ಅವ್ರ ಅಣ್ಣನ ಮಗನಿಗೆ ತುಂಬಾ ಹುಷಾರ್ತಪಡ್ತು. ಏನು ಇಷ್ಟಪ್ಪ ಹೊಟ್ಟೆ ಆಗ್ಬಿಟ್ಟು ಇದಾಗ್ಬಿಟ್ಟಿತ್ತು. ಅವ್ರು ಡಾಕ್ಟ್ರು ತುಂಬಾ ಕಷ್ಟ ಬಹಳ ಸಿವಿಯರ್ ಆಗಿದೆ, ಹೇಳಕ್ಕಾಗಲ್ಲ ಹಾಗೆ ಎಂದು. ಇವರಿಗೆ ಕೈಕಾಲು ನಡುವೆ ಶುರು ಆಗ್ಬಿಡ್ತು. ಸನ್ಯಾಸ ಮಾಡಿದ್ದಾರೆ, ತರ್ತ ನಡುತ್ತಾ ಇದ್ದಾರೆ. ನಮ್ಮ ಅಣ್ಣ ನಮ್ಮ ಯಶತ್ನಾರಾಯಣ ನಾನು ಬಂದು, ನಾನು ಹೊಟ್ಟೋಗ್ತೀನಿ ಕಣ, ನಾನು ಇಲ್ಲಿರೋಲ್ಲ, ನಾನು ನಮ್ಮ ಸಾಯೋದನ್ನ ನೋಡೋಕ್ಕಾಗಲ್ಲ, ನಾನು ಹೊಟ್ಟೋಗ್ಬಿಡ್ತೀನಿ ಹಾಗೆ ಹೀಗೆ ಎಂದು. ನಮ್ಮ ಅಣ್ಣ ಹಾಗೆ ಮಾಡ್ಬಿಟ್ರ, ನೀವಿದ್ದೇ ನಿಮ್ಮ ಅನುಷ್ಠಾನ ಬದ್ದಿಂದ ನಾನು ಬದುಕೋತಾನೆ, ನೀವು ಹೋಗ್ಬೇಡಿ ಹೀಬೇಡಿ ಬೇದ್ರು. ಬದುಕೊಂಡ ಹುಷಾರಾಯ್ತು, ಆ ವಿಷಯ ಬೇರೆ. ಒಟ್ಟು ಮೇಲೆ ಹೆಂಗ್ ಅನ್ಸತ್ತೆ ಅಂದ್ರೆ, ಮಗ ಸಾಯ್ತಾನೆ, ಮೊಮ್ಮಗ ಸಾಯ್ತಾನೆ ಅಂದ್ರೆ ನೋಡಕ್ಕಾಗತ್ತೆ ಅಪ್ಪ ಅಮ್ಮಂಗ? ಏನು ಗೊತ್ತಾಗ್ತಾ ಇದೆಯಾ ನಿಮ್ಮ ಅಪ್ಪ ನಾನು ಅಂತ ಯಾರಾದ್ರು ಕೇಳ್ತಾರ? ಒಂದು ಇದು ಬೇಡವಾ? ಒಂದು ದೃಷ್ಟಾಂತ ಕೊಡೋಕ್ಕೂ ಒಂದು ಔಚಿತ್ಯ ಬೇಡವಾ? ಏನಮ್ಮ ಇದು? ಸುಮ್ಮನೆ ಕೊಟ್ಬಿಟ್ಟು ನಂಗೂ ಗೊತ್ತಿದೆ, ನಾನು ಮಗ ಸಾಯಲ್ಲ ನಾನು ಅನ್ನಲ್ಲ, ಮಗನೂ ಸಾಯ್ತಾನೆ, ಮೊಮ್ಮಗನೂ ಸಾಯ್ತಾನೆ ಅಜ್ಜನ ಮುಂದೆ, ಆ ವಿಷಯ ಬೇರೆ. ದೃಷ್ಟಾಂತ ಕೊಡುವಾಗ ಸ್ವಲ್ಪ ಡೀಸೆಂಟ್ ಆಗಿರೋದು, ಲೋಕದಲ್ಲಿ ಇದಾಗಿರೋದು, ಅವ್ನು ಸೀನಿಯಾರಿಟಿ ಪ್ರಕಾರ ಹೋಗ್ತಾರಪ್ಪ. ಮುಂಚೆ ಮುತ್ತಜ್ಜ, ಆಮೇಲೆ ಅಜ್ಜ, ಆಮೇಲೆ ಅಪ್ಪ, ಆಮೇಲೆ ಹೀಗೆ ಹೋಗ್ತಾರೆ ಹೊರತು ಮುಂಚೆ ಮೊಮ್ಮಗ, ಆಮೇಲೆ ಮಗ, ಆಮೇಲೆ ಅಪ್ಪ, ಆಮೇಲೆ ಅಜ್ಜ ಸಾಯ್ತಾರ. ಏನಮ್ಮ ಕೊಡ್ಲಿ ಪಾಪ, ದೊಡ್ಡವರು ಕೊಟ್ಟಿದ್ದಾರೆ, ಕಾಯಿ ಬಟ್ಟೆ ಹುಟ್ಟವರು. ಹೂನಣ್ಣ, ನಮ್ಗೆ ಯಾಕೆ? ಜಗದ್ಗುರು ಬೇರೆ ಹೆಸರು ಬೇರೆ ತಗೊಂಡ್ಬಿಟ್ಟಿದ್ದಾರೆ. ಆಯ್ತು, ಆಯ್ತು, ಕೈ ಮುಗಿಬೇಡ. ಏನ ದೊಡ್ಡ ಅಂದ್ರೆ ಯಾವ್ದು ಬೇಕಾದ್ರೂ ಬರ್ಬೋದು, ಹುಷಾರಾಗಿರಿ, ನಿಮ್ಮನ್ನ ಮಗನೂ ಸಾಯ್ಬಹುದು, ಜಾಸ್ತಿ ನೆಚ್ಕೋಬೇಡಿ, ಸಂಸಾರನ ಬಿಟ್ಟೋಗ್ರಿ ಅಂತ ಅವ್ನು ವಾರ್ನ್ ಮಾಡ್ತಾ ಇದ್ದಾರಮ್ಮ. ಬೇಗ ಹೊರಟೋಗಿ. ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಎಲ್ಲ ವಾರ್ನ್ ಮಾಡ್ತಾ ಇದಾರೆ. ನೀವ್ ಹೇಳ್ತೀರಾ ಕಾಯ್ತಿದ್ದೆ, ನೀವೇನು ಹೇಳೇ ಇಲ್ಲ. ಸುಮ್ಮನೆ ಶಂಕರಾಚಾರ್ಯ ಹೇಳ್ಬೇಡಿ, ಸುಮ್ಮನೆ ಒಂದು ಬ್ಲೈಂಡ್ ಆಗಿ ಅಭಿಮಾನ ಹೇಳ್ಬಿಟ್ರೆ. ಹಂಗ ಹೇಳ್ಬಾರ್ದು, ಬ್ಲೈಂಡ್ ಅಭಿಮಾನ ಇರಬಾರ್ದು, ಯಾವತ್ತೂ ಮುಕ್ತ ಇರ್ಬೇಕು. ಹೌದು, ಶಂಕರಾಚಾರ್ಯರು ಇದೆಲ್ಲೂ ಒಂದು ಉಪದೇಶ ಮಾಡ್ತಿದ್ದಾರೆ. ಏನು ಅಂತಂದ್ರೆ, ನೋಡಿ, ನಿಮ್ಮ ತಂದೆನೇ ಸಾಯ್ಬೇಕು, ಅಜ್ಜನ ಸಾಯ್ಬೇಕು ಅನ್ಕೋಬೇಡಿ, ನಿಮ್ಮ ಮಗನೂ ಸಾಯ್ಬೋದು, ನಿಮ್ಮ ಮೊಮ್ಮಗನೂ ಸಾಯ್ಬೋದು. ಹುಷಾರಾಗಿರಿ, ಜೀವನದಲ್ಲಿ ಯಾವ ಕ್ಷಣ ಬೇಕಾದ್ರೂ ನಿಮ್ಗೆ ಆಪತ್ತು ಬರ್ಬೋದು, ವೈರಾಗ್ಯ ತಂದ್ಕೊಂಡು ತತ್ವಚಿಂತನೆ ಹೋಗ್ರಿ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ದಾರಮ್ಮ. ಆಗ್ಲಿ, ಜ್ಞಾತಿಗಳು ಬಂಧುಗಳು ಬಂದು ಬಂದು ನಿಂತ್ಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ. ಗೊತ್ತನೋ, ಅರಿತಾ ಇದ್ದೀನೋ, ನಂಗೆ ಗೊತ್ತಾಗ್ತಿದ್ಯಾ, ನಾನು ಯಾರು ಗೊತ್ತಾಯ್ತಾ? ನಿಮ್ಮ ಅಪ್ಪ, ನಿಮ್ಮ ಅಜ್ಜ ಅಂತ. ಆಮೇಲೆ ನಿಮ್ಮ ಅಣ್ಣ, ಭ್ರಾತರ, ಅಣ್ಣನ ತಮ್ಮನ, ಭ್ರಾತ ಅಂದ್ರೆ ಭ್ರಾತ ಎರಡೂ ಆಗತ್ತೆ. ನಿಮ್ಮ ಅಣ್ಣ ಅಂತವ್ರು, ತಮ್ಮ ಅಂತವ್ರು ಈ ರೀತಿ ಕೇಳುತ್ತಾ ಸುತ್ತ ಕೇಳ್ತಾ ಇರ್ತಾರೆ. ಗೊತ್ತಾಗ್ತಾ ಇದೆಯಾ, ಗೊತ್ತಾಗ್ತಾ ಅಂದ್ರೆ ಗೊತ್ತಾಗ್ತಿದೆ ಅಂತ ಆದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋಣ, ಏನಾದ್ರು ಇದು ಮಾಡೋಣ. ಏನೂ ಗೊತ್ತಾಗ್ತಾನೆ ಇಲ್ಲ, ಅರ್ಥ ಆಗ್ತಿಲ್ಲ, ನೀರು ಹೋಗ್ತಿಲ್ಲ, ಆಹಾರವೂ ಹೋಗ್ತಿಲ್ಲ ಅಂದ್ರೆ ಆಯ್ತು, ಎಲ್ರಿಗೂ ಫೋನ್ ಮಾಡ್ರಿ, ಬೇಕು ಪುರೋಹಿತರು ಹೇಳ್ರಿ, ಏನೇನು ಬೇಕಾದ್ರೆ ಸಿದ್ಧತೆ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಡ್ತಾರೆ. ಇಲ್ಲ ಗೊತ್ತಾಗ್ತಿದೆ, ಅರ್ಥ ಆಗ್ತಿದೆ ಅಂತಂದ್ರೆ ನೋಡೋಣ ಕಣ್ರಿ, ಹಾಗಾದ್ರೆ ಒಂದು ಚಾನ್ಸ್ ಇದೆ, ಏನೋ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ, ಆದ್ರಿಂದ ಏನೋ ಟ್ರೈ ಮಾಡಿದ್ರೆ ಔಟ್ ಆಫ್ ಡೇಂಜರ್ ಆಗ್ಬಹುದೇನೋ ಅಂತ ಆಸೆ. ತಸ್ಯ ಮುಮೂರ್ಷೋಃ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ಇತ್ಯೇತದುಕ್ತಾರ್ಥಂ. 503 ಹೇಳಿದೆ ಅಲ್ಲೇ. ಇಲ್ಲಿ ಬಂತಲ್ಲ, ಇಲ್ಲಿ 6, 8, 6 6ನೇ ಅಧ್ಯಾಯದ 8ನೇ ಖಂಡದ 6ನೇ ಮಂತ್ರದಲ್ಲೂ ಇದೇ ಮಂತ್ರ ಬಂದಿತು. ಭಾಷ್ಯ ಭಾಗ 503. 504ರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದರಿಂದ ಹೇಳಾಗಿದೆ ಇದಕ್ಕೆ ಅರ್ಥ ಅಂತ. ಅಂದ್ರೆ ಸಾಯೋಕ್ ಹೊರಟಂತಹ ಆ ಮನುಷ್ಯನಿಗೆ ಎಲ್ಲಿವರೆಗೆ ಅವನ ವಾಕು ಮನಸ್ಸಲ್ಲಿ ಅಡಗಿರೋಲ್ವೋ, ಅಂದ್ರೆ
ನೀವು ಆಗಿಂದ ವ್ಯಾಪಾರ ಮಾಡೋಕ್ಕಾಗ್ದೇನೆ ಹೇಳಕ್ಕಾಗ್ದೇನೆ ಬರೀ ಮನೋವ್ಯಾಪಾರದಲ್ಲೇ ಇದ್ಬಿಟ್ಟಾನೆ ಅಂದ್ರೆ ಅವನಿಗೆ ಹೇಳಕ್ಕಾಗಲ್ಲ. ಇಲ್ಲ ವಾಗ್ ವ್ಯಾಪಾರ ಮಾಡ್ತಿದ್ದಾನೆ, ಮಾತಾಡೋ ಶಕ್ತಿ ಎಲ್ಲ ಮಾತಾಡ್ತಾನೆ, ಸಣ್ಣಗೆ ಬಹಳ ಲೋ ಟೋನು, ಹೈ ಪಿಚ್ ಮಾತಾಡಕ್ಕಾಗ್ತಿಲ್ಲ, ಲೋ ಟೋನಲ್ಲಿ ಗೊತ್ತಾಗ್ತಿದೆ, ಅರ್ಥವಾಗ್ತಿದೆ, ನೀವು ನಮ್ಮ ಅಜ್ಜ, ನೀವು ನಮ್ಮ ಮುತ್ತಜ್ಜ, ನೀವು ನಮ್ಮ ಅಪ್ಪ, ನೀವು ನನ್ನ ಮಗ ಅಂತ. ಮುತ್ತಜ್ಜ, ಅಯ್ಯೋ ಪಾಪ ಮುತ್ತಜ್ಜನ ಮುಂದೆ ಮೊಮ್ಮಗ ನೀ ನಮ್ಮ ಮುತ್ತಜ್ಜ ಗೊತ್ತಾಗ್ತಿದೆ ಅಂತ ಅಯ್ಯೋ ಗ್ರಾಚಾರ. ಎಲ್ಲಿವರೆಗೆ ವಾಕು ಅಂದ್ರೆ ವಾಕನ ಉಪಲಕ್ಷಣ ಬಾಹ್ಯ ಇಂದ್ರಿಯಗಳು ಮನಸ್ಸಿನಲ್ಲಿ ಅಡಗಿರಲ್ವೋ ಅಲ್ಲಿವರೆಗೆ ಅವ್ನು ಮಾತಾಡ್ತಾನೆ. ಹಾಗೆ ಮನಸ್ಸು ಪ್ರಾಣದಲ್ಲಿ ಅಡಗಿಲ್ಲ ಅಂದ್ರೆ ಕೋಮಾ ಸ್ಟೇಜ್ಗೆ ಹೋಗೋದು, ಮನಸ್ಸು ಪ್ರಾಣದಲ್ಲಿ ಅಡಗೋದು. ಕೋಮಾ ಹೋದ ಅಂದ್ರೆ ಮನೋವ್ಯಾಪಾರವೂ ಇರಲ್ಲ. ಆಮೇಲೆ ಪ್ರಾಣವು ಉತ್ಕ್ರಾಂತಿ ಆದ್ಮೇಲೆ ತೇಜಸ್ಸು ಅಂದ್ರೆ ದೇಹದ ಬಿಸಿ ಉದಾನ ಅದರಲ್ಲಿ ಅಡಗಿಲ್ಲ ಅಂತ ಆದ್ರೆ ಅದು ಆ ಉದಾನ ವೃತ್ತಿ ಬಿಸಿಯೂ ಕೂಡ ಪರದೇವತೆಯಲ್ಲಿ ತಣ್ಣಗಾಗ್ಬಿಡ್ತು, ಪರದೇವತೆ ಸೇರ್ತು ಅಂತಂದ್ರೆ ಅನ್ನ ಆತಲ್ಲ. ಸೇರದೆ ಹೋದ್ರೆ ಅಲ್ಲಿವರೆಗೆ ಅರಿತಾ ಇರ್ತಾರೆ. ಗೊತ್ತಾಯ್ತು, ನೀನು ಬಿಸಿಯೂ ಹೋಗಿಲ್ಲ, ಪ್ರಾಣ ಹೋಗಿಲ್ಲ, ಮನಸ್ಸು ಹೋಗಿಲ್ಲ, ವಾಕು ಹೋಗಿಲ್ಲ ಅಂತ ಆದರೆ ಅವಾಗ ಗುರುತಿಸ್ತಾನೆ. ಈಗ ಬಂದ್ಯಾ, ಕಾಫಿ ಕುಡ್ದ್ಯಾ, ತಿಂಡಿ ಆಯ್ತಾ, ಹೋಗು ತಿಂಡಿ ಮಾಡು, ಟೈಮ್ ಇಷ್ಟ. ಅವ್ರಿಗೆ ಹಗಲು ರಾತ್ರಿ ಗೊತ್ತಾಗಲ್ಲ, ಮಲಗಿರ್ತಾರಲ್ಲ, ಇದು ರಾತ್ರಿನ ಇದು ಹಾಗಲ್ಲ, ಟೈಮ್ ಎಷ್ಟು ಒಂದು ಗೊತ್ತಾಗಲ್ಲ. ಪಾಪ ಹೊತ್ತು ಹೋಗಲ್ಲ, ಪ್ರತಿ ಅರ್ಧ ಗಂಟೆಗೂ ಟೈಮ್ ಎಷ್ಟಾಯ್ತು ಟೈಮ್ ಎಷ್ಟಾಯ್ತು ಕೇಳ್ತಾ ಇರ್ತಾರೆ. ಕಷ್ಟ. ಮಲಗೆ ಅದು ಒಂದೇ ಮುಖ ಮಲಗಿಸ್ಬಿಡ್ತಾರೆ, ಮಗ್ಲಾಗೋಕ್ಕೂ ಬಿಡಲ್ಲ. ಅದು 2-3 ದಿವಸ ಒಂದು ವಾರ ಆದ್ಮೇಲೆ ಬೆಡ್ ಸೋರ್ ಆಗುತ್ತೆ. ಮತ್ತೆ ಎಬ್ಸಿ ಅದಕ್ಕೆಲ್ಲ ಪೌಡ್ರ್ ಹಚ್ಚಿ ಆಯಿಂಟ್ಮೆಂಟ್ ಹಚ್ಚಿ ಮತ್ತೆ ಫ್ಯಾನ್ ಬಿಟ್ಟು ಮತ್ತೆ ಮಲಗೋದು. ಅಯ್ಯೋ ಏನು ಕೊಳಕಮ್ಮ ಈ ದೇಹ. ಕ್ವಶನ್ ಕೇಳ್ಬೋದಾ? ಅಲ್ಲ ಗುರುಗಳೇ, ಇದು ಏನ್ ಅರ್ಥ? ಅದು ಸೆನ್ಸರಿ ಆರ್ಗನ್ಸ್ ಮೈಂಡ್ಗೆ ರಿಲೇಟೆಡ್. ಮೈಂಡ್ ಪ್ರಾಣದಲ್ಲಿ ಅಡಗುತ್ತೆ ಅಂದ್ರೆ ಮೀನಿಂಗ್ ಹೆಂಗ್ ಬರುತ್ತೆ ಹೇಳಿ? ಪ್ರಾಣ ಫೈರ್ ಅಂದ್ರೆ ಅದ್ ಹೆಂಗ್ ಬರುತ್ತೆ? ಅಲ್ಲಲ್ಲ, ಕೋಮಾದಲ್ಲಿ ಇದ್ದಾಗ ಪ್ರಾಣ ಇರುತ್ತಲ್ಲ, ಉಸಿರಾಡ್ತಾ ಇರ್ತಾರೆ, ಮೈಂಡ್ ಸೆನ್ಸಿಟಿವ್ ಇರಲ್ಲ, ವರ್ಕ್ ಮಾಡ್ತಾ ಇರಲ್ಲ. ಕೋಮಾ ಅಡಗಿದೆ ಅಂದ್ರೆ ನಿಜ ಅಂದ್ರೆ ಕೋಆರ್ಡಿನೇಷನ್ ಎರಡು ಅದು ವ್ಯಾಪಾರ ಇಲ್ಲ. ಸುಷುಪ್ತಿಲಿದ್ದಾಗ ಇರ್ತಾರೆ, ಕೋಮಾದಲ್ಲಿ ಮನಸ್ಸು ಅಡಗ್ಬಿಟ್ಟಿರುತ್ತೆ. ಫೈರ್ ಅಂತೇನೋ ಬಂತಲ್ಲ, ಅದ್ ಹೆಂಗ್ ಬಂತು? ತೇಜಸ್ಸು, ಅದು ಉಷ್ಣ, ಬಿಸಿ, ದೇಹದ ಬಿಸಿ, ದೇಹದಲ್ಲಿ ಬಿಸಿ ಇರುತ್ತೆ. ಬಿಸಿಯ ಪ್ರಾಣದಿಂದ ಆಗೋದು ಅಂತ. ಅದು ಉದಾನ ವೃತ್ತಿ. ಪ್ರಾಣದಲ್ಲಿ ಉದಾನ ಬಿಸಿ ಮಾಡ್ತಾನೆ, ಉದಾನದಲ್ಲಿ ಸೇರ್ಕೊಳ್ಳೆ ಬಿಸಿ ಅಡಗ್ಬಿಡುತ್ತೆ, ಉದಾನ ಆಮೇಲೆ ದೇಹ ತಣ್ಣಗಾಗ್ಬಿಡುತ್ತೆ. ಆಯ್ತು, ಕಾಲು ಮಡಿಸಿದ್ರೆ ಬೇಗ ಕಾಲು ಮಡಿಸ್ಬಿಟ್ಟು 2 ಹೆಬ್ಬೆಟ್ಟನ್ನು ಸೇರಿಸಿ ಕಟ್ಟಿಬಿಟ್ಟು ಯಾರು ಪುರೋಹಿತನ ಕರೆಸ್ಬಿಟ್ಟು ಅಂಗಸ್ಥ ತರಿಸಿ ಕಟ್ತಾರೆ ಗುರುಗಳೇ. ಅದೇನೋ ಕಾಲು ಹೆಬ್ಬೆಟ್ಟು ಕಟ್ಟಬೇಕು. ಹೌದು, ಅದಿದೆ. ಅದು ಅಪರಪ್ರಯೋಗದ ಇಲ್ಲಿ ಆ ವಿಚಾರ ಬೇಡ, ಅಪರಪ್ರಯೋಗದ ವಿಚಾರ ಅದು ಇದ್ರ ವಿಚಾರ. ಅದಕ್ಕೆ ನಮ್ಮಲ್ಲಿ ಕಾಲು ಹೆಬ್ಬೆಟ್ಟಿಗೆ ಇಲ್ಲ ಕಟ್ಟಬೇಡಿ, ಕಟ್ಕೋಬಾರ್ದು ಅಂತ ಬದುಕಿರೋ ಹೇಳೋದು. ಅಲ್ಲಿ ಇದ್ರಲ್ಲಿ ಅದ್ರ ವಿಷಯ ಬೇರೆ ವಿಷಯ ಅದು. ಅದು ಅಪರಪ್ರಯೋಗದ ವಿಚಾರ. ತೇಜಸ್ಸಲ್ಲಿ ಸೇರ್ಕೊಂಡ ಅದ. ಅಥ ಯದಾ ಅಸ್ಯ ವಾಂಗ್ಮನಸಿ ಸಂಪದ್ಯತೆ, ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ಅಥ ನ ಜಾನಾತಿ. ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ಅಥ ನ ಜಾನಾತಿ. ಅಥ ಯದಾಸ್ಯ ವಾಂಗ್ಮನಸಿ ಸಂಪದ್ಯತೆ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ಅಥ ನ ಜಾನಾತಿ. ಅಥ ಯದ್ ಆಸ್ಯ ವಾಂಗ್ಮನಸ್ ವಾಕ್ ಮನಸಿ ಆಶಯಗಂಧನ ಅಸ್ಯ ವಾಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಃ ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ಅಥ ನ ಜಾನಾತಿ. ಇನ್ನು ಯಾವಾಗ ಇವನ ಈ ಸಾಯ ಕೊಟ್ಟಂಥವನ ವಾಕು ಮನಸ್ಸಲ್ಲಿ ಸೇರೇ ಬಿಡ್ತೋ, ಮನಸ್ಸು ಪ್ರಾಣದಲ್ಲೂ ಪ್ರಾಣ ಉಷ್ಣದಲ್ಲೂ ಉಷ್ಣವೂ ಆರೋಗಿ ಪರದೇವತೆ ಸೇರಿಬಿಡ್ತೋ, ಏನು ಇಲ್ಲ, ಕೊರಡು ಬಿದ್ದಿರ್ತಾರೆ. ಏನು ನಿಶ್ಚೇಷ್ಟ ಹಾಗೆ ಹೋಯ್ತು. ಸಾಧ್ಯಲ್ಲ. ಏನದನ್ನ ಶೂಲ ತಗೊಂಡು ಶೂಲಕ್ಕೆ ಏರಿಸಿದ್ರು ಜನ ಏನು ಅನ್ನಲ್ಲ, ಸುಟ್ರು ಏನು ಅನ್ನಲ್ಲ, ಸುಡ್ಬೇಕು ಅಂತಾರೆ. ಆಯ್ತು. ಆಮೇಲೆ
ಮಣ್ಣು ಹೆಂಟೆ ಕೊರಡಿಗೆ ಸಮಾನ ಆಗ್ಬಿಡುತ್ತೆ ಈ ದೇಹ, ಏನು ಇದಾಗಲ್ಲ. ಸಂಸಾರಿಣೋ ಯೋ ಮರಣಕ್ರಮಃ ಸಂಸಾರಿಣೋ ಯೋ ಮರಣಕ್ರಮಃ ಸೇವಾಯಂ ವಿದಿಶೋಪಿ ಸತ್ಸಂಪತ್ತಿ ಕ್ರಮಃ ಇತ್ಯೇತದಾಹ. ಸೇವಾಯಂ ವಿದಿಶೋಪಿ ಸತ್ಸಂಪತ್ತಿ ಕ್ರಮ ಇತ್ಯೇತದಾಹ. ಸಾಮಾನ್ಯ ಸಂಸಾರಿಗಳು ಜೀವರುಗಳು ಯಾವ ರೀತಿ ಸಾಯ್ತಾರೋ ತತ್ವಜ್ಞಾನಿ ಹಾಗೆ ಸಾಯ್ತಾನೆ. ಅದು ಸಾಯೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಬೇರೆ ಕ್ರಮ ಇಲ್ಲ. ಜ್ಞಾನಿ ಸಾಯೋದು ಬೇರೆ ತರಹ, ಅಜ್ಞಾನಿಗಳು ಬೇರೆ ತರಹ ಸಾಯ್ತಾರೆ ಅಂತ ಅನ್ಕೋಬೇಡಿ. ಸಂಸಾರಿಗಳ ಮರಣಕ್ರಮವೇ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅತಿದೇಶ ಮಾಡಿದ್ದಾರೆ. ಜ್ಞಾನಿಗಳಿಗೂ ಅವರಿಗೂ ಹೀಗೆ ಕಾಯಿಲೆ ಕಸಾಲೆ ಬಂದು ದೇಹ ದುರ್ಬಲವಾಗಿ ವಾಕ್ ಮನಸ್ಸು ಪ್ರಾಣದಲ್ಲೂ, ಪ್ರಾಣ ತೇಜಸ್ ಪಡೆದಿದೆ. ಜ್ಞಾನಿ ಆದ್ದರಿಂದ ಅವನು ಜನ್ಮಾಂತರಕ್ಕೆ ಹೋಗಲ್ಲ. ಈಗ ಅಜ್ಞಾನಿ ಆದವರು ಲಿಂಗ ಶರೀರದ ಮೂಲಕ ರಶ್ಮಿ ದ್ವಾರ ಅವರು ಸೂರ್ಯಮಂಡಲ ಹೋಗಿ ಮೋಡಕ್ಕೆ ಸೇರಿಕೊಂಡು ಮುಂದಿನ ಜನ್ಮಕ್ಕೆ ರೆಡಿ ಆಗ್ತಾರೆ. ಇವರು ಮುಂದಿನ ಜನ್ಮಕ್ಕೆ ರೆಡಿ ಆಗೋಲ್ಲ, ಅಷ್ಟೇ ವ್ಯತ್ಯಾಸ. ಸತ್ಸಂಪತ್ತಿ ಆಗುವವರೆಗೆ ಒಂದೇ. ಸತ್ಸಂಪನ್ನ ಆದ ಮೇಲೂ ಸುಷುಪ್ತಿಯಲ್ಲಿ ಸೇರ್ಕೊಂಡು ಮತ್ತೆ ಎಚ್ಚರಿಕೆ ಬರೋ ಹಾಗೇನೆ ಸತ್ಸಂಪತ್ತಿ ಆದರೂ ಮತ್ತೆ ಜನ್ಮಾಂತರಕ್ಕೆ ಹೋಗ್ತಾರೆ ಅಜ್ಞಾನಿಗಳು. ಜ್ಞಾನಿಗಳು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಲಿಂಗ ಶರೀರ ಅನ್ನೋದೇ ಲಿಂಗ ಹೀರ ಭೇದ ಆಗ್ಬಿಡುತ್ತೆ, ಲಿಂಗ ಹೀರ ಹೊಡೆದೋಗ್ಬಿಡುತ್ತೆ, ಅದು ಬಾಧಿತವಾಗ್ಬಿಡುತ್ತೆ. ಲಿಂಗ ಹೀರ ಉಳಿಯಲ್ಲ. ಅವಿದ್ಯೆಯಿಂದ ಲಿಂಗ ಶರೀರ ತೋರ್ತಾ ಇರುತ್ತೆ. ಅವಿದ್ಯೆ ಹೋದ್ಕೊಳ್ಳಿ ಲಿಂಗ ಶರೀರವೂ ಕೂಡ ಇದು ಸತ್ಯವಾಗಿ ಉಳಿದೇನೆ, ಅದು ಪರಬ್ರಹ್ಮವೇ ಅಂತ ಇನ್ ಮತ್ತೆ ಅವನು ಜನ್ಮ ತಗೊಳಲ್ಲ, ಇನ್ನು ಹುಟ್ಟಲ್ಲ. ಅವ್ರು ಹುಟ್ಟಲ್ಲ ಅಂದ್ರೆ ನಾವು ಹುಟ್ಟಲ್ಲ, ಯಾರು ಹುಟ್ಟಲ್ಲ. ಅದನ್ನ ಜನಾಂಗ ಅಲ್ಲ, ಯಾರು ಹುಟ್ಟಿದೀನಿ ಅನ್ಕೊಂಡಿದಾರೋ ಅವ್ರ ಅಜ್ಞಾನ. ಯಾರು ನನಗೆ ಹುಟ್ಟಿಲ್ಲ, ಈಗಲೂ ಹುಟ್ಟಿಲ್ಲ ಅಂತಕೊಂಡ್ರೆ ಅವ್ರ ಜ್ಞಾನಿಗಳು ಅಷ್ಟೇ ಹೊರತು ಅವ್ರಿಗೆ ಅದನ್ನ ಜನಾಂಗ. ಆ ಜ್ಞಾನಿಗಳು ಹುಟ್ಟಲ್ಲ, ಬೇರೆಯವ್ರು ಹುಟ್ಟಿದ್ರೆ ಹಾಗೆ ಮಾಡ್ಕೋಬೇಡಿ. ಯಾರಿಗೂ ನಿಜವಾಗಿ ಹುಟ್ಟಿಲ್ಲ, ಯಾರು ಹುಟ್ಟೋರಲ್ಲ. ಜರ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ ಜರ ಮರಣಮಿಚ್ಛಂತಹ ಶವಂತೆ ತನ್ನನೀಶಯ ಅಂತ ಕೊಡಬಾದ್ರು. ಯಾರು ಹುಟ್ಟಿಲ್ಲ ಕಂಡ್ರು, ಯಾರಿಗೂ ಹುಟ್ಟಿಲ್ಲ, ಹುಟ್ಟುವುದೇ ಇಲ್ಲ, ಅದೇ ಭ್ರಾಂತಿ. ಅಜ್ಞಾನದಿಂದ ಹುಟ್ಟಿದ ಹುಟ್ಟಿದ ಅಜ್ಞಾನ ಅಷ್ಟೇ. ಗುರುಗಳೇ, ಲಿಂಗ ಶರೀರ ಅಂದ್ರೆ ಇದಿರುತ್ತಲ್ಲ, ಮನ್ಸು ಎಲ್ಲಾನು ಇರುತ್ತಲ್ಲ, ಸಟಲ್ ಬಾಡಿ ಇರುತ್ತಲ್ಲ, ಎಲ್ಲ ಅಜ್ಞಾನ ಕಲ್ಪಿತಮ್ಮ. ಅವಿದ್ಯೆ ಅದು ಯಾವ್ದು ಇರಲ್ಲ, ಅದೆಲ್ಲ ಅವಿದ್ಯೆಯಿಂದಲೇ ತೋರೋದು. ಅವಿದ್ಯೆ ನೀವು ಕಳ್ಕೊಂಬಿಟ್ರೆ ಲಿಂಗ ಶರೀರವೂ ಇಲ್ಲ, ಸ್ಥೂಲ ಶರೀರವೂ ಇಲ್ಲ, ಕಾಣ ಶರೀರವೂ ಇಲ್ಲ, ಯಾವ ಶರೀರವೂ ಇಲ್ಲ. ಅದೆಲ್ಲ ಸುಮ್ಮನೆ ಇದು ಕತೆ. ಅಜ್ಞಾನಿಗಳಿಗೆ ಹುಡ್ತಾರೆ ಒಂದು ಕತೆ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ರಿಯಲಿ ಯಾರಿಗೂ ಹುಟ್ಟಿಲ್ಲ. ಹುಟ್ಟೋದು ನಜಾಯತೆ ಮ್ರಿಯತೆ ಮಾ ಕದಾಚಿತ್ ಅಂತ ಭಗವಂತ. ಯಾವಾಗಲೂ ಯಾರು ಹುಟ್ಟೋರು ಅಲ್ಲ, ಸಾಯೋರು ಅಲ್ವಂತೆ. ಇದೇ ಭ್ರಾಂತಿ. ನಾನು ಹುಟ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ ಅನ್ನೋದೇ ಭ್ರಾಂತಿ. ಭ್ರಾಂತಿಯಿಂದ ಹುಟ್ಟಲ್ಲ, ಹುಟ್ಟಿದ್ದೀನಿ ಅನ್ನೋದೇ ಭ್ರಾಂತಿ. ಭ್ರಾಂತಿಯಿಂದ ಸಾಯಲ್ಲ, ಸಾಯ್ತೀನಿ ಅನ್ನೋದೇ ಭ್ರಾಂತಿ. ಸಂಸಾರಿಗಳಿಗೆ, ಸಾಮಾನ್ಯ ಜನರಿಗೆ ಮರಣಕ್ರಮ ಇವಾಗಂತೂ ಅಮ್ಮ ಇವತ್ತು ಬೆಳಗ್ಗೆಯಿಂದ ಒಂದು 4 ಫೋನು. 5-6 ಜನಕ್ಕೆ ಕೊರೋನಾ ಅಟ್ಯಾಕ್ ಆಗಿದೆಯಂತೆ. ಕೈಕಾಲು ತರದ ನಡುತ್ತಾ ಇದೆ ಅವರಿಗೆ. ಅಲ್ಲಿ ಕೃಷ್ಣಮೂರ್ತಿ ಅವ್ರು ನಡುವಂತೆ, ಆ ಶಿದಾನಂದ ಮಗ ಶ್ರೀಕಾಂತಂಗಂತೆ, ಶಿದಾನಂದಂತೆ, ಮತ್ತು ಅಯ್ಯೋ ನಮ್ಮ ಉಮಾ ಹೋಮ ಮಾಡಿದ್ರೆ ನಂಗೆ ಭಯ ಆಗ್ತಾ ಇದೆ, ಕೈಕಾಲು ನಡುತ್ತಾ ಇದೆ. ಯಾಕೆ ಅಂದೆ, ಎಲ್ರಿಗೂ ಕೊರೋನಾ ಏನ್ ಮಾಡ್ತೀಯ, ಕಾಕೆಯಲ್ಲಿ ನಡುದು ಏನು ಕರೋನಾ ಬಂದ್ರೆ ಏನಾಗ್ಬಿಡುತ್ತೆ ಅಂದೆ. ಸಾಯ್ತಾರ ಕರ್ನ ಬಂದ್ರೆ, ಶೀತನ ಜ್ವರ ನೆಗಡಿ ಬಂದಂಗೆ ಬರ್ತದೆ, ಹೋಗುತ್ತೆ, ಏನಂತೆ ಔಷಧಿ ತಗೊಂಡ್ರೆ ಆಯ್ತು. ಇಲ್ಲ ಸಾಯ್ತಾ ಇದಾರಂತೆ ಗುರುಗಳೇ. ಸಾಯ್ಲಿ, ಕಷ್ಟ ಕೊಟ್ಟು ಸಾಯೋದ್ ಬೇಡ ಅಂತ. ಕಷ್ಟ ತಗೊಂಡ್ರೆ ಅಂತ ಹಾಸ್ಪಿಟಲ್ ಬಿಲ್ಲು ಎಲ್ಲಾನು ಬರುತ್ತೆ. ಅಷ್ಟ ಅವ್ರಿಗೆ ಭಯಕ್ಕೆ ಹಾಸ್ಪಿಟಲ್ ಸೇರೋದು. ಜೀವದ ಆಸೆ, ಬದುಕು ಆಸೆ ಹಾಸ್ಪಿಟಲ್ ಸೇರ್ತಾರೆ. ಸುಮ್ಮನೆ ಇದು ಆರಾಮ ಹೋಗ್ತಾರೆ, ಏನು ತೊಂದರೆ ಇಲ್ಲ. 80, 90, 100 ಬದುಕಬೇಕು ಅಂತ ಬರೀ ಕೆಟ್ಟ ಆಸೆ ಇಟ್ಕೊಂಡು ಸಾಯ್ತಾ ಹೋಗ್ತಾರೆ. ಹೋದ್ರೆ ಏನಂತೆ, ಬರ್ಲಿ ಮುಂದಿನವರೆಗೂ ಜಾಗ ಕೊಡೋಣ. ನಾವೇ ಇರ್ಬೇಕಾ, ಇರೋಲ್ಲ ನಾವೇ ತಿನ್ಬೇಕಾ, ಮುಂದಿನವರು ತಿನ್ಲಿ. ತಿಂದಾಯ್ತು 60-70 ಇನ್ನೇನು ಎಷ್ಟು ತಿನ್ಬೇಕು. ಏನಪ್ಪ, ಜ್ಞಾನಿಗೂ ಕೂಡ ಸತ್ಸಂಪತ್ತಿ ಕ್ರಮ ಅದೇ ಆಗಿದೆ. ಪರಸ್ಯಾನ್ ದೇವತಾಯಾಂ ತೇಜಸಿ ಸಂಪನ್ನೇ ಅಥ ನ ಜಾನಾತಿ. ಪರಸ್ಯಾನ್ ದೇವತಾಯಾಂ ತೇಜಸಿ ಸಂಪನ್ನೇ ಅಥ ನ ಜಾನಾತಿ. ಪರದೇವತೆಯಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಈ ತೇಜಸ್ಸು ಒಂದೇ ಉದಾನ ವೃತ್ತಿ, ಅದು ಸೇರ್ಕೊಂಡ್ಬಿಡ್ತು ಅಂತ ಆದ್ರೆ ಇನ್ನು ಅವನಿಗೇನು ಬಾಹ್ಯ ಪ್ರಪಂಚದ ಅರಿವಾಗಲ್ಲ. ಸುಷುಪ್ತಿ ಕಾಲದಲ್ಲೂ ಉದಾನ ವೃತ್ತಿಯೇ ಆ ಜೀವನ ತಗೊಂಡೋಗಿ ಪರಮಾತ್ಮಲ್ಲಿ ಅದ್ದೋದು. ಉದಾನ ವೃತ್ತಿ ಈ ಮನಸ್ಸಂಬಂಧವನ್ನು ಪ್ರಾಣವನ್ನು ಬಿಡಿಸ್ಬಿಡುತ್ತೆ ಜೀವನಿಗೆ.
ಜೀವನಿಗೆ ಮನಸ್ಸಂಬಂಧ ಬುದ್ಧಿ ಸಂಬಂಧ ಅಂತಃಕರಣ ಸಂಬಂಧ ತಪ್ಪು ಅಂದ್ಕೊಳ್ಳೇನೆಯೇ ತನ್ನ ಕೇವಲವಾದ ವ್ಯಾಪಕವಾದ ಸನ್ಮಾತ್ರ ಚಿನ್ಮಾತ್ರವಾದ ರೂಪದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲಿ. ಹಾಗಾಗಿ ವಿಶೇಷ ಜ್ಞಾನ ಆಗೋಲ್ಲ. ಮತ್ ಮನಸ್ಸು ಬುದ್ಧಿ ಬಂದ್ಕೊಳ್ಳೇನೆ ಇದೇನು, ಹೆಸರೇನು, ಆಕಾರ ಏನು, ರೂಪ ಏನು, ಏನಕ್ಕೆ ಬರುತ್ತೆ, ಭಯ ಏನು, ಅದೆಲ್ಲ ಬರುತ್ತೆ. ಏನ್ ಅವಾಗ ಅರಿವಲ್ಲ. ಅವಿದ್ವಾಂಸ್ತೋ ಸತ ಉತ್ಥಾಯ ಪ್ರಾಗ್ಭಾವಿತಂ ವ್ಯಾಘ್ರಾದಿಭಾವಂ ದೇವ ಮನುಷ್ಯಾದಿಭಾವಂ ವಾ ವಿಶತಿ. ಅಜ್ಞನಾಗಿದ್ರೆ ಯಾವುದರ ಅಜ್ಞ? ತನ್ನ ಸ್ವರೂಪದ ತಾನ್ಯಾರು ನಾವು ತಿಳಿದೇ ಇದ್ದವನಾದರೆ, ತಾನು ನಿಜವಾಗಿ ಹುಟ್ಟಿಲ್ಲದ ಸಾವಿಲ್ಲದ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮವೇ ಆಗಿದ್ದರು ಅದನ್ನು ಅರಿದೇ ಇದ್ದವನಾದರೆ, ಮುಂಚೆ ಏನ್ ಭಾವನೆ ಇತ್ತೋ ಕರ್ಮದಿಂದ ಯಾವ ಭಾವನೆ ಬೆಳೆಸ್ಕೊಂಡಿದ್ದಾನೋ, ವ್ಯಾಘ್ರೋವಾ ಸಿಂಹೋವಾ ಕೀಟೋವಾ ಪತಂಗೋವಾ ದಂಶೋವಾ ಮಶಕೋವಾ ಅಂತ ಏನೇನಿತ್ತೋ ಅದು ದೇವ ಮನುಷ್ಯಾದಿ ಭಾವ, ದೇವಭಾವ, ಗಂಧರ್ವ ಭಾವ, ಕಿಂದ್ರ ಭಾವ, ಮನುಷ್ಯ ಭಾವ, ಅದನ್ನು ಪಡ್ಕೊಳ್ತಾ ಇರ್ತಾನೆ. ಕರ್ಮ ತಗೊಂಡೋಗುತ್ತಮ್ಮ. ಕನಸಿಗೆ ಹೇಗೆ ಹೋಗ್ತೀವೋ ಜನ್ಮಾಂತರಕ್ಕೂ ಹಂಗೆ ಹೋಗೋದು. ಕನಸೇ ದೃಷ್ಟಾಂತ ಜನ್ಮಾಂತರಕ್ಕೆ ಹೋಗೋದಕ್ಕೆ. ಸುಷುಪ್ತಿ ನಮ್ಮ ನೈಜ ಸ್ವರೂಪಕ್ಕೆ ದೃಷ್ಟಾಂತ, ಕನಸು ಜನ್ಮಾಂತರಕ್ಕೆ ದೃಷ್ಟಾಂತ, ಎಚ್ಚರ ಸಂಸಾರಕ್ಕೆ ದೃಷ್ಟಾಂತ. ಸಂಸಾರ ಅನುಭವಿಸ್ತಾ ಇಲ್ಲ ಅದಕ್ಕೆ ದೃಷ್ಟಾಂತ ಎಚ್ಚರ. ಜನ್ಮಾಂತರಕ್ಕೆ ಹೋಗೋದಕ್ಕೆ ಕನಸು, ಪರಮಾತ್ಮ ಒಂದಾಗೋದಕ್ಕೆ ಸುಷುಪ್ತಿ. ಇಷ್ಟ ದೇವ ಮನುಷ್ಯಾದಿ ಭಾವ. ಜನ್ಮಾಂತರಕ್ಕೆ ಹೋಗೋದು ಕನಸು ಅದ ಹೆಂಗಾಯ್ತು? ಕನಸಿಗೆ ಹೇಗೆ ಹೋಗ್ತೀವೋ ಹಾಗೆ ಜನ್ಮಾಂತರಕ್ಕೆ ಹೋಗ್ತೀವಿ ಅಂತ. ಕನಸಿಗೆ ಹೋಗೋದಕ್ಕೆ ನೀವು ಏನಕ್ಕೆ ಶ್ರಮ ಪಡ್ತೀರಾ? ಅಥವಾ ರೈಲು ಬಸ್ ತಗೊಂಡು ಹೋಗ್ತೀರೋ? ಅಷ್ಟು ಈಸಿಯಾಗಿ ಹೋಗ್ತೀರೋ ಅಷ್ಟೇ ಸರೀಸಾಗಿ ನೀವು ಇದಕ್ಕೆ ಹೋಗ್ಬಿಡ್ತೀರಾ. ಕನಸಿಗೆ ಏನ್ ಭಾವನೆ ಊರ್ಸ್ಕೊಂಡಿರುತ್ತೋ ಆ ಭಾವನೆ ಭಾವಿಕ ಹೋಗ್ತೀರಾ ನೀವು. ಇದಲ್ಲ ಎಲ್ಲ ತಗೊಂಡ್ಬಿಟ್ರೆ. ಬದುಕಿದ್ದಾಗ ಯಾವ ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ತುಂಬಿಕೊಂಡು ವ್ಯಾಘ್ರಾದಿ ಭಾವ, ವ್ಯಾಘ್ರಭಾವ, ಸಿಂಹಭಾವ, ಸ್ವಭಾವ ಅಥವಾ ಮನುಷ್ಯ ಭಾವ, ಗಂಧರ್ವ ಕಿಂದರ ಕಿಂಪುರುಷ ದೇವಾದಿ ಭಾವ ಏನು ಮಾಡ್ಕೊಂಡಿರ್ತಾನೋ ಆ ಭಾವನ್ನೇ ಸತ್ಕೊಳ್ಳೆ ಪ್ರವೇಶ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ. ಅದಕ್ಕೇನು ಬೇಜಾರಿಲ್ಲ. ಹೊಡ್ತಾನೆ. ಈಗ ಎಷ್ಟು ಕೋಟಿ ವರ್ಷ ಹುಟ್ಕೊಂಡ್ ಬಂದಿದ್ದೀವೋ, ಇವಾಗ ಹುಟ್ಟಿದೀವಿ ಕೋಟಿ ವರ್ಷ ಹುಟ್ಕೊಂಡೇ ಬಂದಿದ್ದೀವಿ. ಆಮೇಲೆ ಈಗ ಹುಟ್ಟಿದೀವಿ ಸಾಯ್ಲೇಬೇಕು, ಸತ್ವ ಮತ್ತೆ ಹುಟ್ಟಲೇಬೇಕು. ನೀವು ಸಾಯೋರಾದ್ರೆ ಹುಟ್ತೀರಾ, ಹುಟ್ಟಿದ್ರ ಸಾಯ್ತೀರಾ. ನಾನು ಹುಟ್ಟೋನೂ ಅಲ್ಲ ಸಾಯೋನೂ ಅಲ್ಲ ಅನ್ಕೊಂಡ್ರೆ ಮುಕ್ತರಾಗ್ಬಿಡ್ತೀರಾ. ಬರೀ ಬಾಯಲ್ಲಿ ಅಂದ್ಕೊಂಡ್ರೆ ಆಗಲ್ಲ, ತಿಳ್ಕೊಂಡ್ರೆ ಗೊತ್ತು ಮಾಡ್ಕೊಂಡ್ರೆ. ವಿದ್ವಾಂಸ್ತು ಶಾಸ್ತ್ರಾಚಾರ್ಯೋಪದೇಶ ಜನಿತ ಜ್ಞಾನದೀಪ ಪ್ರಕಾಶಿತಂ ಸದ್ಬ್ರಹ್ಮಾತ್ಮಾನಂ ಪ್ರವಿಶ್ಯ ಆವರ್ತತೆ ಇತ್ಯೇಷಃ ಸತ್ಸಂಪತ್ತಿ ಕ್ರಮಃ. ಜ್ಞಾನಿಯಾದವನಾದರೋ ಏನಾಗ್ತಾನೆ? ಶಾಸ್ತ್ರಾನ ಉಪನಿಷತ್ತು, ಆಚಾರ್ಯನ ಅನುಭವಿಯಾದ ಗುರು, ತತ್ವಜ್ಞಾನಿಯಾದ ಗುರು, ಅವರ ಉಪದೇಶದಿಂದ ಉಂಟಾಗತ್ತೆ. ಏನುಂಟಾಗತ್ತೆ? ಜ್ಞಾನ ಉಂಟಾಗತ್ತೆ. ಆ ಜ್ಞಾನವೇ ಲೈಟು, ಪ್ರಕಾಶ. ಈಗ ಏನು ಪ್ರಕಾಶ? ಪರಬ್ರಹ್ಮವನ್ನು ತೋರಿಸುವಂತಹ ಲೈಟ್ ಅದು. ಅದರಿಂದ ತೋರಿಸಿದ್ದಾಗಿರುವ ಸತ್ಯೆಂಬ ಬ್ರಹ್ಮವೇ ನಾನಾಗಿದ್ದೀನಿ ಅಂತ ಹೇಳಿ ಆ ಆತ್ಮನನ್ನ ಪ್ರವೇಶ ಮಾಡಿ ಹೊಕ್ಕು ಬಿಟ್ಟು ಅದೇ ತಾನಾಗಿದ್ದೀನಿ ತಿಳ್ಕೊಂಡು. ಇಲ್ಲಿ ಪ್ರವೇಶ ಕ್ರಿಯೆ ಅಲ್ಲ, ಹೊಕ್ಕೋದು ಕ್ರಿಯೆ ಅಲ್ಲ. ಅಜ್ಞಾನದಿಂದ ಬೇರೆ ಆಗಿದ್ದೀನಿ ಅಂತ ಅಂದ್ಕೊಟ್ಟಿದ್ನಲ್ಲ, ಆ ಬೇರೆ ಆಗಿದ್ದೀನಿ ಎಂಬುದನ್ನ ಜ್ಞಾನದಿಂದ ಬಿಟ್ಕೊಂಡ್ಬಿಡ್ತಾನೆ. ಜ್ಞಾನವಾಗುತ್ತಲೇ ನಾನು ಬೇರೆ ಅಲ್ಲ, ನಾನು ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಸರ್ವ ಸಂಸಾರ ಧರ್ಮ ಅತೀತ ಪರಬ್ರಹ್ಮೈವಾಹಮಸ್ಮಿ, ಸರ್ವ ಸಂಸಾರ ಧರ್ಮಾತೀತ ಪರಬ್ರಹ್ಮೈವಾಹಮಸ್ಮಿ ಅಂತ ತಿಳ್ಕೊಂಡ್ಬಿಡ್ತಾನೆ. ನಾನು ತಿಳ್ಕೊಳ್ಳುತ್ತಲೇ ಮತ್ತೆ ಅವನು ಬರಲ್ಲ, ಈ ಸಂಸಾರಕ್ಕೆ ಮತ್ತೆ ಬರಲ್ಲ. ಯಾಕಂದ್ರೆ ಇಲ್ಲ ಸಂಸಾರ, ಅವಿದ್ಯಾ ಕಲ್ಪಿತ. ಅವನ್ ಬಂಜೆ ಮಗನ ಮದುವೆ ಆಗಲ್ಲ ಅಂತಂದ್ರೆ ಬಂಜೆ ಮಗನ ಮದುವೆ ಆಗಕ್ಕಾಗತ್ತಾ? ಬಂಜೆ ಮಗ ಇಲ್ಲದೆ ಇರೋರು ಅವನೆಂತ ಮದುವೆ ಆಗುತ್ತೆ? ಹಾಗೆ ಸಂಸಾರ ಅದು ತೋರಿಕೆ, ಇಲ್ಯೂಷನ್. ಆ ತೋರಿಕೆಗೆ ಮತ್ತೆ ಅವನು ಬರೋದಿಲ್ಲ ಅನ್ನೋದೇ ಸತ್ಸಂಪತ್ತಿ ಕ್ರಮ ಅಂತಂದು. ಜ್ಞಾನಾಜ್ಞಾನದಿಂದಲೇ ಅಜ್ಞಾನದಿಂದ ಸಂಪನ್ನನಾಗಿಲ್ಲ ಅಂತ ಅಂದ್ಕೊಂಡವನು ಜ್ಞಾನದಿಂದ ಸೇರ್ಕೊಂಡವನಂತ ಆಗ್ತಾನೆ. ಯಾಕಂದ್ರೆ ಸೇರ್ಕೊಳ್ಬೇಕಾಗಿಲ್ಲ, ಸೇರ್ಕೊಳ್ಳೋದಲ್ಲ, ಆಲ್ರೆಡಿ ಸೇರ್ಕೊಂಡವನೇ. ಅಜ್ಞಾನ ಸೇರ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ರೆ ಬಿಟ್ಕೊಳ್ತಾನೆ, ಸೇರ್ಕೊಂಡವನಂತ ಆಗ್ತಾನೆ. ಸೇರ್ಕೊಂಡವನೇ, ಸೇರ್ಕೊಂಡಿಲ್ಲ ಅಂದ್ಕೊಂಡಿದ್ದಾರೆ. ಬೇರೆಯವರು ಉಪಾಸಕರು ಏನಾಗ್ತಾರೆ? ಅದು ಕಥೆ. ಯೋಗ ಇದೆಲ್ಲ ಕಥೆ. ಇದು ಚನ್ಮಾಮ ಕಥೆ. ಇದು ಏನ್ ಕಥೆ?
ಅನ್ಯೇತು ಮೂರ್ಧನ್ಯ ನಾಟ್ಯ ಅನ್ಯೇದೋ ಮೂರ್ಧನ್ಯ ನಾಡ್ಯ ಉತ್ಕ್ರಮ್ಯ ಉತ್ಕ್ರಮ್ಯ ಆದಿತ್ಯಾದಿದ್ವಾರೇಣ ಸದ್ಗಚ್ಚಂತಿ ಇತ್ಯಾಹುಃ. ಆದಿತ್ಯಾದಿದ್ವಾರೇಣ ಸದ್ಗಚ್ಚಂತಿ ಇತ್ಯಾಹುಃ. ಇನ್ನು ಭರ್ತ ಪ್ರಪಂಚರು ಅಂತ ಕೆಲವರು ಇದ್ರು. ಅವರು ಏನಂತಿದ್ರು, ಸ್ವಾಮಿಗಳು ಯಾರು ಗೊತ್ತಿಲ್ಲ ಅಂದ್ಬಿಟ್ರು ಟಿಪ್ಪಣಿಯಲ್ಲಿ. ಅವರು ಸದ್ಬ್ರಹ್ಮವನ್ನು ಪಡ್ಕೊಳ್ಳೋ ಕ್ರಮ ಹೇಗೆ ಅಂದ್ರೆ, ಈ ನಡು ನೆತ್ತಿ ಇದೆಯಲ್ಲ, ಇದನ್ನು ಸೀಳ್ಕೊಂಡು ಇಲ್ಲಿಂದ ಹೋಗಿ ಸುಷುಮ್ನಾ ನಾಡಿಯಿಂದ ಮೇಲಕ್ಕೆ ಎದ್ದವರಾಗಿ ಆದಿತ್ಯ ಮಂಡಲಕ್ಕೆ ಹೋಗಿ ಅಲ್ಲಿಂದ ದಾಟ್ಕೊಂಡು ಅಲ್ಲಿ ಬ್ರಹ್ಮವನ್ನು ಸೇರ್ಕೊಳ್ತಾರೆ. ಇದು ಸತ್ಸಂಪತ್ತಿ ಕ್ರಮ ಅಂತ ಕೆಲವು ಜನರು ತಾವೇ ಬುದ್ಧಿವಂತರು ಅಂದ್ಕೊಂಡವರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆದ ಶಂಕರಾಚಾರ್ಯ ಇದಕ್ಕೆ ಏನು ಆನ್ಸರ್ ಅಂದ್ರೆ ತಾದಾಸತ್, ಅದು ತಪ್ಪು, ಅದು ಸುಳ್ಳು, ಹಾಗೆ ಹೋಗೋ ಅವಶ್ಯಕತೆ ಇಲ್ಲ. ದೇಶ ಕಾಲ ನಿಮಿತ್ತ ಫಲಾಭಿಸಂಧಾನೇನ ದೇಶಕಾಲ ನಿಮಿತ್ತ ಫಲಾಭಿಸಂಧಾನೇನ ಗಮನ ದರ್ಶನ. ಗಮನ ದರ್ಶನ. ಅಲ್ಲಿ ದೇಶ ಕಾಲ ನಿಮಿತ್ತ ಇಟ್ಕೊಂಡು ಗಮನ ಆಗತ್ತೆ. ಇದಕ್ಕೆ ಅದು ಬೇಕಿಲ್ಲ. ಆ ಸತ್ಯಲೋಕಕ್ಕೆ ಹೋಗ್ಬೇಕಾದ್ರೆ ಸತ್ಯಲೋಕ ಇಲ್ಲಿಲ್ಲ, ಇಲ್ಲಿಂದ 7ನೇ ಲೋಕ. ಅದಕ್ಕೆ ಅಹಸ್ಸು, ಅರ್ಚಿ, ಶುಕ್ಲ ಪಕ್ಷಾಭಿಮಾನಿ ದೇವತೆ, ಉತ್ತರಾಯಣಾಭಿಮಾನಿ ದೇವತೆ, ಆಮೇಲೆ ಸಂವತ್ಸರ, ಆದಿತ್ಯ, ಚಂದ್ರಸು, ವಿದ್ಯುತ್ತು ಈ ಕಡೆ ಹೋಗ್ಬೇಕು. ಅವರು GPS ಹಾಕೋಬೇಕು. ಅವ್ರು GPS ಹಾಕೊಂಡು ಸ್ಟಾರ್ಟ್ ಮಾಡಿ ರಿಂಗ್ ಅಂತ ಹೋಗ್ತಾ ಇರ್ಬೇಕು. ಈ ಸದ್ಬ್ರಹ್ಮಕ್ಕೆ ದೇಶ ಕಾಲ ನಿಮಿತ್ತ ಫಲ ಇದು ಅಭಿಸಂಧಿ ಅನ್ನೋದಿಲ್ಲ. ಈ ಅಭಿಸಂಧಿಯನ್ನು ಇಟ್ಕೊಳ್ಳೋದ್ರ ಮೂಲಕ ಅವರಿಗೆ ಗಮನವಾಗುತ್ತೆ. ಅವರಿಗೆ ಅಂದ್ರೆ ಉಪಾಸಕರಿಗೆ, ಯಾರು ಪ್ರಾಣೋಪಾಸನೆ, ವೈಶ್ವಾನರೋಪಾಸನೆ, ದಹರೋಪಾಸನೆ, ಓಂಕಾರೋಪಾಸನೆ, ಅಕ್ಷಿ ವಿದ್ಯೆ, ಷೋಡಶಗಳ ವಿದ್ಯೆ, ಶಾಂಡಿಲ್ಯ ವಿದ್ಯೆ, ಮಧು ವಿದ್ಯೆ ಇತ್ಯಾದಿ ಉಪಾಸನೆ ಮಾಡಿರ್ತಾರೋ ಅವರು ಈ ಕ್ರಮದಿಂದ ಹೋಗ್ತಾರೆ. ಕರ್ತತಂತ್ರವಾದ ಉಪಾಸನೆ ಭಾವನೆ ಮಾಡಿದವರು ಅವರು ಉತ್ತರಾಯಣ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ನಹಿ ಸದಾತ್ಮೈಕತ್ವದರ್ಶಿನಃ ನಹಿ ಸದಾತ್ಮೈಕತ್ವದರ್ಶಿನಃ ಸತ್ಯಾಭಿಸಂಧಸ್ಯ ಸತ್ಯಾಭಿಸಂಧಸ್ಯ ದೇಶಕಾಲ ನಿಮಿತ್ತ ಫಲಾದಿ ದೇಶಕಾಲ ನಿಮಿತ್ತ ಫಲಾದಿ ಅನೃತಾಭಿಸಂಧಿ ಉಪಪದ್ಯತೆ. ಅನೃತಾಭಿಸಂಧಿ ಉಪಪದ್ಯತೆ. ಸುಳ್ಳು ಅಂತ ಇದ್ದಾರೆ ಶಂಕರಾಚಾರ್ಯರು. ಯಾರು ಸತ್ತೆಂಬ ಆತ್ಮವೇ ನನ್ನ ಆತ್ಮವು, ನಾನು ಸತ್ತು ಒಂದೇ, ಸತ್ಸ್ವರೂಪವಾದ ಪರಬ್ರಹ್ಮವೇ ನಾನಾಗಿದ್ದೀನಿ ಹೇಳಿ ಏಕತ್ವದರ್ಶಿ, ಏಕತ್ವವನ್ನು ಕಂಡುಕೊಂಡವನಂದ್ರೆ ಆ ಪರಬ್ರಹ್ಮವೇ ನಾನಾಗಿದ್ದೀನಿ ಅಂತ ಹೇಳಿ ಸ್ಪಷ್ಟವಾಗಿ ಅನುಭವದಲ್ಲಿ ಗುರುತಿಸ್ಕೊಂಡವರು, ಅವ್ರ ಹೆಸರು ಸತ್ಯಾಭಿಸಂಧರು ಅಂತ. ಆ ಸತ್ಯಾಭಿಸಂಧರಿಗೆ ದೇಶ ಕಾಲ ನಿಮಿತ್ತ ಫಲ ಮುಂತಾದ ಅನೃತವಾದ ಇದೆಲ್ಲ ಸುಳ್ಳಂತೆ. ಈ ಸುಳ್ಳಾಗಿರ್ತಕ್ಕಂತಹ ಇದರಲ್ಲಿ ಹಠ ಇರಲ್ಲ ಅವರಿಗೆ. ಇದೆಲ್ಲ ಇದೆ, ಇದು ಅದನ್ನ ಬಾಧೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೇ ಬದುಕಿರುವಾಗಲೇನಿಗೆ ಪ್ರಪಂಚ ಮಾಯಾ ಮಾತ್ರ ವಿಧಂ ದ್ವೈತಂ ಕಂಡ್ಕೊಂಡ್ಬಿಡ್ತಾರೆ. ಕಂಡ್ಕೊಂಡು ಪರಬ್ರಹ್ಮದಿಂದ ಅವ್ರಿಗೆ ಹೋಗೋದೆಲ್ಲಿಗೆ, ಬರೋದೆಲ್ಲಿಗೆ, ಏನಕ್ಕೆ ಹೋಗ್ಬೇಕು, ಹೋಗೋರು ಯಾರು, ಎಂಥದಿಲ್ಲ, ಹೋಗೋರು ಇಲ್ಲ, ಬರೋರು ಇಲ್ಲ, ಜಾಗವೂ ಇಲ್ಲ, ಏನ ಪರಿಪೂರ್ಣವಾದ ಅಂತಃಪೂರ್ಣಂ ಬಹಿಃಪೂರ್ಣಂ ಪೂರ್ಣ ಕುಂಭಮಿವಾಂಬರೇ. ಒಳಗೂ ಪರಿಪೂರ್ಣ, ಹೊರಗೂ ಪರಿಪೂರ್ಣ, ಆಕಾಶದಿಂದ ತುಂಬಿರುವ ಗಡಿಗೆಯಂತೆಯೇ ಪರಬ್ರಹ್ಮದಲ್ಲಿ ತುಂಬ ಹೋಗಿರ್ತಕ್ಕವ ನಾವು ಅಂತ ತಿಳ್ಕೊಳ್ತಾನಂತೆ. ಅವನಿಗೆ ಹೋಗೋದಿಂತದ್ದು ಬರೋದಿಂತದ್ದು. ಯಾಕೆ ಅವರು ಅದು ಹೋಗೋದು ಆ ಹಠ ಇರೋದಿಲ್ಲ ಅಂದ್ರೆ ವಿರೋಧ. ಆ ಜ್ಞಾನಕ್ಕೂ ಈ ಹೋಗೋ ಕ್ರಿಯೆಗೂ ಪರಸ್ಪರ ವಿರೋಧ. ಜ್ಞಾನವಾಗುತ್ತಲೇ ಕ್ರಿಯಾರಹಿತನಾಗ್ತಾನೆ, ಕ್ರಿಯಾಕಾರಕ ಫಲವೇ ಬಾಧಿತವಾಗ್ಬಿಡುತ್ತೆ. ಮತ್ತೆ ಹೋಗೋದು ಅಂದ್ರೆ ಅದು ಕ್ರಿಯೆ ತಾನೆ, ಅದು ಕಾರಕ ಬೇಕು, ಅದೊಂದು ಫಲ. ಅದೆಲ್ಲ ಬರೋಲ್ಲ ಜ್ಞಾನಿಗೆ. ಅವಿದ್ಯಾ ಕಾಮ ಕರ್ಮಣಾಂಚ ವಿದ್ಯಾ ಕಾಮ ಕರ್ಮಣಾಂಚ ಗಮನ ನಿಮಿತ್ತಾನಾಂ ಗಮನ ನಿಮಿತ್ತಾನ ಸದ್ವಿಜ್ಞಾನ ಸದ್ವಿಜ್ಞಾನ ಹುತಾಶನ ಹುತಾಶನ ಉತ್ಪೃಷ್ಟತ್ವಾತ್ ದೃಷ್ಟತ್ವ ಗಮನ ಅನುಪಪತ್ತಿರೇವ. ಗಮನಾನುಪಪತ್ತಿರೇವ. ಗಮನಕ್ಕೆ ನಿಮಿತ್ತ ಅವಿದ್ಯಾ ಕಾಮ ಕರ್ಮಗಳು. ಗಮನ ಅಂದ್ರೆ ಹೋಗೋದು, ಹೋಗೋದಕ್ಕೆ ನಿಮಿತ್ತ ಯಾವುದು, ಅವಿದ್ಯಾ ಕಾಮ ಕರ್ಮಗಳು. ಅದೇನಾಗಿರುತ್ತೆ, ಸದ್ವಿಜ್ಞಾನ ಅನ್ನುವಂತಹ ಬೆಂಕಿಯಿಂದ ಅದು ಸುಟ್ಟೋಗ್ಬಿಟ್ಟಿದೆ. ಸದ್ವಿಜ್ಞಾನವೇ ಹುತಾಶನ. ಹುತಾಶನ ಅಂದ್ರೇನೋ ಬೆಂಕಿ. ಬೆಂಕಿಗೆ ಯಾಕೆ ಹುತಾಶನ ಹೇಳಿದ್ರು, ಹುತಂ ಅಶ್ನಾತಿ ಇತಿ ಹುತಾಶನ. ಹೋಮ ಮಾಡಿದನ್ನು ತಿಂತಾನೆ ಅವನು. ಹುತಂ ಅಶ್ನಾತಿ ಇತಿ ಹುತಾಶನ. ಅಗ್ಗಿರ್ವ ವಿಶ್ವಾನರೋ ವನ್ಹಿ ಇತಿ ಹೋತೋ ಧನಂಜಯ ಕಷ್ಟಭಕ್ಮ ಆಶ್ರಯ ಅಸೋ ಬೃಹಭಾನು ಕೃಷಾನು ಪಾವಕೋ ನಲಹ. ಇದೊಂದು ಇದು ಇದೆ, ಹುತಾಶನ ಬರಬೇಕು. ಎಲ್ಲ ಅಮರ ಶೋಕ ಆಗಿದೆ, ಅಮರ ಕೋಶ ಹೋಗಿ
ಯಾಕಾಗುತ್ತೆ ಅಮರ ಕೋಶ ಅಮರಶೋಕ ಅಂದ್ರೆ ಬ್ರಹ್ಮಕ ಮತ್ತೆ ಕೈತೆಗೆ ಅದು ಗೇರ್ ಹೊರಗೆ ಹಿಡ್ಕೊ ಅದು ಹಿಡ್ಕೊ ಅದನ್ನ ಹಿಡ್ಕೊ ಇದನ್ನ ಹಿಡ್ಕೋಬೇಕು ಅದನ್ನ ಹಿಡ್ಕೊ ಏನು ಸದ್ವಿಜ್ಞಾನವೆಂಬ ಹುತಾಶನಾನ ಬೆಂಕಿ ಅದರಿಂದ ವಿಪ್ಲುಷ್ಟಾನೇನೋ ಹುರಿದು ಹೋಗಿದೆ, ಸುಟ್ಟು ಹೋಗ್ಬಿಟ್ಟಿದೆ, ಕರ್ಕಲಾಗ್ಬಿಟ್ಟಿದೆ. ಯಾವುದೋ ಅವಿದ್ಯಾ ಕಾಮಕರ್ಮಗಳು ಅದೆಂಥದ್ದು ಹೋಗುವುದಕ್ಕೆ ಕಾರಣವಾಗಿರುವಂಥದ್ದು. ಹೋಗುವುದಕ್ಕೆ ಕಾರಣವಾಗಿರುವ ಅವಿದ್ಯಾ ಕಾಮಕರ್ಮಗಳೆಂಬ ಈ ಸಾಮಗ್ರಿಗಳು ಆ ಸದ್ವಿಜ್ಞಾನವೆಂಬ ಬೆಂಕಿಯಿಂದ ಕರ್ಕಲಾಗ್ಬಿಟ್ಟಿರೋದ್ರಿಂದ ಅವರಿಗೆ ಗಮನ ಹೊಂದೋದಿಲ್ಲ, ಹೋಗೋದು ಒಂದು ಇರಲ್ಲ ಅವರಿಗೆ. ಇದನ್ನು ಶ್ರುತಿ ಹೇಳುತ್ತೆ, ಮುಂಡಕ ಶ್ರುತಿ. ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತೋ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಯೈವ ಸರ್ವೇ ಪ್ರವಿಲೀಯಂತಿ ಕಾಮಾಃ ಯೈವ ಸರ್ವೇ ಪ್ರಲೀಯಂತಿ ಕಾಮಾಃ ಇತ್ಯಾದ್ಯಾಥರ್ವಣೇ. ಇತ್ಯಾದ್ಯಾಥರ್ವಣೇ. ನೋಡಿ, ಈ ಶ್ರುತಿ ಸಜ್ಜೋಮುಕ್ತಿ ಹೇಳುತ್ತೆ. ಪರಿ ಆಪ್ತ, ಪರಿರ ಸಮಂತ, ಎಲ್ಲಾ ಕಡೆಯಿಂದಲೂ ಕಾಮಗಳನ್ನ ಪಡ್ಕೊಂಡವರು ಅಂದ್ರೆ ಬ್ರಹ್ಮಸ್ವರೂಪನ ಪಡ್ಬಿಟ್ಟು ಎಲ್ಲವೂ ತಾನೇ ಆಗಿದೆ ಅಂತ ತಿಳ್ಕೊಂಡವರಾದಂತಹ ಜ್ಞಾನಿಗಳಿಗೆ, ಅವರು ಕೃತಾತ್ಮರು, ತಮ್ಮನ್ನು ತಯಾರು ಮಾಡ್ಕೊಂಡವರು, ತಮ್ಮ ನೈಜ ರೂಪ ತಯಾರು ಮಾಡ್ಕೊಂಡವರಿಗೆ ಇಲ್ಲಿಯೇ ಯೈವ ಈ ಒಂದು ಜನ್ಮದಲ್ಲಿಯೇ ವೆರಿ ಇಂಗ್ಲಿಷ್ ಈ ಜನ್ಮದಲ್ಲಿಯೇ ಕಾಮಗಳೆಲ್ಲ ಪ್ರವಿಲಿಯಂತಿ ಅಡಗೋಗ್ಬಿಡತ್ತೆ. ಬದುಕಿರುವಾಗಲೇ ಸಮಸ್ತ ಕಾಮಗಳು ಅಡಗೋಗ್ಬಿಡತ್ತಂತೆ. ಯಾಕೆ ಹೇಳಿ? ಕಾಮಕ್ಕೆ ಕಾರಣದ ಅಜ್ಞಾನ ಇಲ್ಲ, ಅಜ್ಞಾನವಿದ್ರೆ ಕಾಮ ಇರತ್ತೆ. ಅಜ್ಞಾನನ ಅವಿದ್ಯೆಯನ್ನ ಜ್ಞಾನದಿಂದ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವಿದ್ಯೆ ಹೋದ್ಮೇಲೆ ಕಾಮ ಇಲ್ಲಿಂದ ಬರುತ್ತೆ, ಕಾಮ ಇಲ್ಲದೆ ಕರ್ಮ ಇಲ್ಲಿಂದ ಬರುತ್ತೆ, ಕರ್ಮ ಇಲ್ಲದೆ ಹೋಗೋದೆಂಥದ್ದು ಬರೋದೆಂಥದ್ದು. ಅಲ್ಲಿಯೇ ಅವರಿಗೆ ಕಾಮಗಳೆಲ್ಲ ಅಡಗಿಬಿಟ್ಟು ಪರಿಪೂರ್ಣವಾದ ಬ್ರಹ್ಮಸ್ವರೂಪದಲ್ಲಿಯೇ ಸೆಟ್ಲ್ ಆಗ್ಬಿಡ್ತಾರೆ. ಅಥರ್ವಣ ಅಂದ್ರೇನು? ಅಥರ್ವ ವೇದಕ್ಕೆ ಸೇರಿದ್ದಾಗಿರುವ ಉಪನಿಷತ್ತಾಗಿರುವ ಮುಂಡಕೋಪನಿಷತ್ತು. 3 ಉಪನಿಷತ್ತು ಅಥರ್ವೇದಕ್ಕೆ ಸೇರಿದ್ದು: ಮುಂಡಕ, ಪ್ರಶ್ನ, ಮಾಂಡೂಕ್ಯ. 1, 2, 3, 4 ಐತರೇಯಕ್ಕೆ 1 ಋಗ್ವೇದ, ಸಾಮವೇದಕ್ಕೆ 2 ಕೇನ ಛಾಂದೋಗ್ಯ, ಮಾಂಡೂಕ್ಯಕ್ಕೆ 3, ಅಥರ್ವೇದಕ್ಕೆ 3 ಮುಂಡಕ, ಪ್ರಶ್ನ, ಮಾಂಡೂಕ್ಯ. ಯಜುರ್ವೇದಕ್ಕೆ 4 ಯಾವುದೋ ಕಠ, ತೈತ್ತಿರೀಯ, ಬೃಹದಾರಣ್ಯಕ, ಈಶಾವಾಸ್ಯ. 1, 2, 3, 4 ಕರೆಕ್ಟ್ ಇದೆ. 1, 2, 3, 4 ಕೂಡಿದ್ರೆ 10 ಆಯ್ತಲ್ಲ. 4, 3, 7, 2, 9, 10. ಯಜುರ್ವೇದಕ್ಕೆ 4, ಅಥರ್ವೇದಕ್ಕೆ 3, ಸಾಮವೇದಕ್ಕೆ 2, ಋಗ್ವೇದಕ್ಕೆ 1. ಆ ಪಾಪ ನಿಮ್ ಋಗ್ವೇದನ ನಿಮ್ಗೆ ಒಂದೇ ಸಣ್ಣ ಉಪನಿಷತ್ತು ಪಾಪ. ನಮ್ದು ಯಜುರ್ವೇದ ನಮ್ದು 4 ಗೊತ್ತಾ? ಇಲ್ಲೇ ಅಭಿಮಾನ, ಇಲ್ಲೇ ಜಂಬ. ನಮ್ದು 4 ಉಪನಿಷತ್ತು. ಅದೇನು 4 ಸಲ ಹೇಳ್ಬೇಕು, ನಮ್ಗೆ 1 ಸಲ ಹೇಳಿದ್ರೆ ಸಾಕು ಅಂತ. ಹಾಗೆ ಹೊಸಕ್ಷಿ ಇರ್ತೀರ ನೋಡಿ, ನಮ್ಗೆ 1 ಸಲ ಹೇಳ್ಬಿಟ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. ನಿಮ್ಗೆ 4 ಸಲ ಹೇಳ್ಬೇಕು, ನಿಮ್ಗೆ ತುಂಬಾ ಬೇಕು. ಯಾಕೆಂದ್ರೆ ನಿಮ್ ತಲೆ ಸಗಣಿ ತುಂಬಿದೆ, ಡೆನ್ಸಿಟಿ ಜಾಸ್ತಿ, ಅವಿದ್ಯೆದು. ಮತ್ತೆ ಉಪಯೋಗಿಸ್ಕೊಳ್ಳಿ. ನಮಗೆ ಬಾಳ ಪ್ಯೂರ್ ಆಗಿರೋರು ನಿಮ್ ತಗೊಳ್ಳಿಪ್ಪ, ದೊಡ್ಡವರು. ನಮೋ ನಮಸ್ತೆ ಗುರುಪಾದುಕಾಭ್ಯಾಮ್ ಅಂತ ಹಾಡಿ. ಜಾತವಣೆ ನದಿ ಸಮುದ್ರ ದೃಷ್ಟಾಂತ ಶ್ರುತೇಶ್ಚ. ನದಿ ದೃಷ್ಟಾಂತ, ನದಿಯು ಸಮುದ್ರಕ್ಕೆ ಹೋಗೋ ದೃಷ್ಟಾಂತ. ಯಥಾ ನದ್ಯ ಸಂದಮಾನ ಸಮುದ್ರೆ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ಅಂತ ನದಿಗಳು ಹೇಗೆ ಹರಿತಾ ಹೋಗಿ ಸಮುದ್ರಕ್ಕೆ ಸೇರಿ ತಮ್ಮ ಹೆಸರು ಆಕಾರ ಕಳ್ಸ್ಕೊಂಡ್ಬಿಡುತ್ತೋ, ರುಚಿಯನ್ನು ಕೂಡ ಕಳ್ಸ್ಕೊಂಡ್ಬಿಡುತ್ತೋ, ಅದೇ ರೀತಿ ಜ್ಞಾನಿಯು ಪರಮಾತ್ಮಲು ಒಂದಾಗುತ್ತಲೇ ತನ್ನ ಹೆಸರು, ಆಕಾರ, ಕ್ರಿಯಾ, ಕಾರಕ, ಜಾತಿ, ವರ್ಣ, ಕುಲ, ಗೋತ್ರ, ಆಶ್ರಮ ಎಲ್ಲ ಕಳ್ಸ್ಕೊಂಡ್ಬಿಡ್ತಾನೆ. ಕಳ್ಸ್ಕೊಂಡ್ಬಿಟ್ಟು ಬ್ರಹ್ಮ ಮಾತ್ರದಿಂದ ಉಳ್ಕೊಂಡ್ಬಿಡ್ತಾನೆ, ಕೃತಕೃತ್ಯನಾಗ್ಬಿಡ್ತಾನೆ. ಸ ಏಷೋ ಅಣಿಮಾ ಐತದಾತ್ಮ್ಯಮಿದಗೋ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ. ಯಥಾ ಸೌಮ್ಯೇತಿ ಹೋವಾಚ. ಏಷೋ ಅಣಿಮಾ ಐತದಾತ್ಮ್ಯಮಿದಗೋ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ. ತಥಾ ಸೌಮ್ಯೇತಿ ಹೋವಾಚ. ಸಹ ಯಃ ಏಷಃ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮ
तत् त्वं असि श्वेतकेतो इति भूयः एव मा भगवान् विज्ञापयतु इति तथा सौम्य इति ಹ ಉವಾಚ. ಈಗ ನೋಡಿ ಹೇಳ್ತೀನಿ, ಕಟ್ಟ ತಿಳ್ಕೊಂಬಿಡು. ಈತನಿದಾನಲ್ಲ ಸಯ ಯಹ ಏಷಃ, ಯಾವ ಈತನಿದಾನ ಇದುವರೆಗೆ ತಿಳ್ಸ್ಕೊಂಡ್ ಬಂದಿದ್ದೀನಿ. ಅತ್ಯಂತ ಸೂಕ್ಷ್ಮನು, ಇಂದ್ರಿಯ ಗೋಚರನಲ್ಲದವನು, ಯಾವ ಪ್ರಮಾಣಕ್ಕೂ ಸಿಗದವನು. ಆದರೆ ಇದೆಲ್ಲವೂ ಆತ್ಮವಂತವಾಗಿದೆ. ಐತದಾತ್ಮವಿದಂ ಸರ್ವಂ, ಈ ಜಗತ್ತೆಲ್ಲವೂ ಈ ಸೂಕ್ಷ್ಮವಾದ ಸತ್ತೆಂಬ ತತ್ವವನ್ನೇ ಆತ್ಮವಂತವಾಗಿದೆ. ಅದು ಒಂದೇ ಸತ್ಯ, ಅದು ಬದಲಾವಣೆ ಆಗದ ಏಕರೂಪವಾಗಿರ್ತಕ್ಕಂತಹ ಪರಮಾರ್ಥ ರೂಪ. ಅವದೇ ಆತ್ಮ. ಎಲ್ಲರಿಗೂ ನಮ್ಮ ಆತ್ಮ ಆಗಿರೋದು ಅದೇ. ನಮಗೂ ಅರಿವಿಲ್ಲದೆ ನಾನು ಅಂತ ಅಂದ್ಕೊಳ್ತಾ ಇರೋದು ಅದನ್ನೇ ನಾವು, ನಮ್ಗೆ ಗೊತ್ತಿಲ್ಲ. ಆತ್ಮ ಶ್ವೇತಕೇತುವೆ ತತ್ವಮಸಿ, ಅದೇ ನೀನ್ ಆಗಿರುವೆ ಅಂತಂದ. ಅಪಾ ಅಂದ. ಏನೋ ಅಂದ. ಇನ್ನು ಒಂದ್ಸಲ ಹೇಳ್ತೀರಪ್ಪ ಅದ. ಏನಂದು ಮಾರಾಯ, ಮತ್ತೆ ಒಂದ್ಸಲ ಹೇಳ್ಕೊಡಿ ಬಾ, ಇನ್ನು ಒಂದ್ಸಲ ಹೆಂಗ್ ಅರ್ಥ ಆಗ್ತಿಲ್ಲ, ಇನ್ನೊಂದ್ಸಲ ಭೂಯ ಮಾ ಭಗವಾನ್ ಜ್ಞಾಪ, ಮತ್ತೊಮ್ಮೆ ಇನ್ನೊಂದ್ಸಲ ಲಾಸ್ಟ್ ಟೈಮ್ ಆಯ್ತು, ಇನ್ನೊಂದ್ಸಲ ಹೇಳ್ಬಿಡಿ ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ 8 ಆಯ್ತು. 9ನೇ ಸಲ ಇನ್ನೊಂದ್ಸಲ ಕೇಳ್ಬಿಡಿ ಅಪ್ಪ, ಹೇಳ್ಬಿಡಿ, ಈ ಸತಿ ಇವಾಗ ತಿಳ್ಕೊಂಡ್ಬಿಡ್ತೀನಿ, ಅಟೆನ್ಷನ್ ಆಗಿದ್ದೀನಿ, ಇವಾಗ ಫುಲ್ ಇದಾಗ್ಬಿಟ್ಟು ತಿಳ್ಕೊಂಡ್ಬಿಡ್ತೀನಿ, ಇನ್ನೊಂದ್ಸಲ ದಯವಿಟ್ಟು ಹೇಳ್ಬಿಡಿ, ನಿಮ್ಗೆ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಗುರುದಕ್ಷಿಣೆಯಾಗಿ ನನ್ನನ್ನೇ ಕೊಟ್ಕೊಂಡ್ಬಿಡ್ತೀನಿ, ಏನು ಹಿಂಗ್ ಮಾಡೋದಿಲ್ಲ, ಗುರುದಕ್ಷಿಣೆ ಕೊಡ್ತೀನಿ, ಆದ್ರೆ ಬೇರೆ ಏನಿಲ್ಲ ನನ್ನನ್ನೇ ಕೊಟ್ಕೊಂಡ್ಬಿಡ್ತೀನಿ, ದಯವಿಟ್ಟು ಒಂದ್ಸಲ ಹೇಳ್ಕೊಟ್ಬಿಡಿ ಅಂತಂದ. ಆಗಲಪ್ಪ ಆಯ್ತು, ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊಂಬಿಡು ಅಂತಂದ. ಇತ್ಯಾದಿ ಸಮಾನಂ ಹೇಷೋ ನಿಮಾಂತ ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ ಅಂದ್ರು. ಯದಿ ಮನುಷ್ಯತಃ ಮುಮುಕ್ಷತಶ್ಚ ತುಲ್ಯಾ ಸತ್ಸಂಪತ್ತಿ, ಮನುಷ್ಯತಃ ಮುಮುಕ್ಷತಶ್ಚ ತುಲ್ಯಾ ಸತ್ಸಂಪತ್ತಿ, ತತ್ರ ವಿದ್ವಾನ್ ಸತ್ಸಂಪನ್ನೋ ನಾವರ್ತತೆ, ತತ್ರ ವಿದ್ವಾನ್ ಸತ್ಸಂಪನ್ನೋ ನಾವರ್ತತೆ, ಆವರ್ತತೆ ತು ಅವಿದ್ವಾನ್ ಇತ್ಯತ್ರ ಕಾರಣಂ, ಆವರ್ತತೆ ತು ಅವಿದ್ವಾನ್ ಇತ್ಯತ್ರ ಕಾರಣಂ. ದೃಷ್ಟಾಂತೇನ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತಿ ತಥಾ ಸೌಮ್ಯೇತಿ ಹೋವಾಚ. ದೃಷ್ಟಾಂತೇನ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತಿ ತಥಾ ಸೌಮ್ಯೇತಿ ಹೋವಾಚ. ಆ ಭೂಯ ಏವ ಮಾ ವಿಜ್ಞಾಪಯತಿ ಭಾಷ್ಯಕಾರರು ಲಿಂಕ್ ಕೊಡ್ತಾರೆ. ಅಲ್ಲಿ ಸಾಯೋರಿಗೂ ಮುಮುಕ್ಷುಗಳಿಗೂ ಅಂದ್ರೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಸತ್ಸಂಪತ್ತಿ ಒಂದೇ ಕ್ರಮವಾದರೂ ಅಜ್ಞಾನಿಗಳು ಮಾತ್ರ ವಾಪಸ್ ಬರ್ತಾರೆ, ಜ್ಞಾನಿಗಳು ವಾಪಸ್ ಬರೋಲ್ಲ ಅಂತಂದ್ರೆ ಇದಕ್ಕೆ ದೃಷ್ಟಾಂತ ಕೊಡಿ. ಇದು ಹೇಗೆ? ಇಬ್ಬರು ಸಾಯೋದು ಒಂದೇ, ಹೋಗೋದು ಒಂದೇ ಆದ್ಮೇಲೆ ಬರೋದು ಒಂದೇ ಆಗ್ಲಿ, ಹಾಗೆ ಬರ್ಲಿ, ಅಜ್ಞಾನಿಗಳು ಬಂದಾಗೆ ಬರ್ಲಿ. ಅದು ಜ್ಞಾನಿಗಳು ಬರಲ್ಲ ಅಂದ್ರೆ ಅಜ್ಞಾನಿಗಳು ಬರದೇ ಇರ್ಲಿ. ಇದ್ಯಾಕೆ ಹೀಗೆ? ಹೋಗೋ ಕ್ರಮ ಇಬ್ಬರಿಗೂ ಈಕ್ವಲ್ ಆದಾಗ ಬರೋ ಕ್ರಮದಲ್ಲಿ ಮಾತ್ರ ವ್ಯತ್ಯಾಸ ಯಾಕೆ ಹೇಳ್ತಿದ್ದೀರಾ? ಇದೇನು ನಿಮ್ಗೆ ಅರ್ಥ ಆಗ್ತಿಲ್ವಲ್ಲ, ಇದಕ್ಕೊಂದು ದೃಷ್ಟಾಂತ ಕೊಟ್ಟು ನಂಗೆ ತಿಳಿಸ್ಕೊಡಿ ಇಂದ. ಇದಕ್ಕೊಂದು ಟೈಮ್ ಕೊಡು, ನಾಳೆ ಹೇಳ್ತೀನಿ, ಏನು ವಿಷಯ ಬೇಡ, ಗೊತ್ತಾಗತ್ತೆ ನಿನಗೆ ವಿಷಯ ಅಂತ. ಓಂ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಮೇಸ್ತು ತದಾತ್ಮನಿರ್ಧೇಯೋಪನಿಷತ್ಸು ಧರ್ಮಾಃ ದೇವಯಿ ಸಂತೋ. ಓಂ ಶಾಂತಿ ಶಾಂತಿ ಶಾಂತಿ.